Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Sri Raghavendra Tuppa, Sri Raghavendra Ghee, ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲೇ ಮುಖ್ಯಾಂಶಗಳು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟದೊಂದಿಗೆ ಸಮಾನತೆಗಾಗಿ ಹೋರಾಡಿದರು. ಡಿಸಿ ನಿತೀಶ್. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿ, ಗಣ್ಯರಿಂದ ಮಾಲಾರ್ಪಣೆ, ಭಾವಚಿತ್ರದ ಮೆರವಣಿಗೆ. ಜಿಲ್ಲೆಯಲ್ಲಿ ಇಸ್ಪಿಟ್ ಜೂಜಾಟ ತಡೆಯಲು ಕ್ರಮ, ಎಸ್ಪಿ. ಕರ್ನಾಟಕ ಕಲಾಮಂಡಲದಿಂದ ಏಪ್ರಿಲ್ 12ರಂದು ನೂಪೂರು ಸಂಭ್ರಮ ಕಾರ್ಯಕ್ರಮ, ಮಂಜುನಾಥ್ ಗೋರ್ಕಲ್. ಏಪ್ರಿಲ್ 7ರಂದು ಶಾಂತರಸ ನೆನಪು ಕಾರ್ಯಕ್ರಮ, ಉಪನ್ಯಾಸ ಗಜಲ್ ವಾಚಕ ರಂಗಸ್ವಾಮಿ. ಗೃಹ ರಕ್ಷಕ ದಳದ ಸಮಾದೇಷ್ಟರಾಗಿ ದೀಪಾ ಆಯ್ಕೆ, ಜನರಿಗೆ ಭದ್ರತೆ ಒದಗಿಸಲು ಪ್ರಾಮಾಣಿಕ ಪ್ರಯತ್ನದ ಭರವಸೆ. ಮಹಾಂತೇಶ್ ಬಿರಾದರ್ ರಚಿಸಿದ ಮೊಹಬ್ಬತ್ತಿನ ಮಹಲಿಗೂ ಬೆಂಕಿ ಕೃತಿ ಲೋಕಾರ್ಪಣೆ, ಸಾಧಕ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ. ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ಬಾಲಕಿಯರ ಅಪಹರಣ, ಪಾಲಕರು ನಿಗಾವಹಿಸಿ, ಎಸ್ಪಿ ಅರುಣಾಕ್ಷಗಿರಿ. ಹಿಂದಿ ಭಾಷೆಗೆ ರಾಜ್ಯಪಾಲರ ಒತ್ತು ವಿರೋಧಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನೆ. ಮತ್ತು ಸಿಎಚ್ ಪೌಡರ್ ಮಿಶ್ರಿತ ಸೇಂದಿ ಮಾರಾಟ, ಆರೋಪಿಯ ಬಂಧನ. ವಾರ್ತೆಗಳ ವಿವರ. ಶಿಕ್ಷಣವನ್ನು ಆಯುಧವನ್ನಾಗಿಸಿಕೊಂಡು ಕಷ್ಟದ ಜೀವನದಲ್ಲಿ ಹೋರಾಡಿದ ಬಾಬು ಜಗಜೀವನ್ ಅವರು ಸ್ವತಂತ್ರ ಸಂಗ್ರಾಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಆಂಗ್ಲರ ವಿರುದ್ಧ ಮಾತ್ರವಲ್ಲದೆ ಅಸಮಾನತೆಯ ವಿರುದ್ಧ ಹೋರಾಡಬೇಕೆಂಬ ಸೇವೆಯನ್ನು ನೀಡಿದ್ದಾರೆ ಎಂದು ಜಿಲ್ಲಾಧಿಕಾರಿ ಕೆ ನಿತೀಶ್ ಹೇಳಿದರು. ಶಿಕ್ಷಣವನ್ನು ಆಯುಧವಾಗಿಸಿಕೊಂಡು ಕಷ್ಟದ ಜೀವನದಲ್ಲಿ ಹೋರಾಡಿದ ಬಾಬು ಜಗಜೀವನ್ ರಾಮ್ ಅವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಆಂಗ್ಲರ ವಿರುದ್ಧ ಮಾತ್ರವಲ್ಲದೆ ಅಸಮಾನತೆಯ ವಿರುದ್ಧ ಹೋರಾಡಬೇಕು ಎಂಬ ಸಂದೇಶವನ್ನು ನೀಡಿದ್ದಾರೆ ಎಂದು ಜಿಲ್ಲಾಧಿಕಾರಿ ನಿತೀಶ್ಗೆ ಹೇಳಿದರು. ಅವರು ಇಂದು ನಗರದ ಪಂಡಿತ್ ಸಿದ್ದರಾಮ ಜಮ್ಮಲ್ದಿನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ರಾಯಚೂರು ಮಹಾನಗರ ಪಾಲಿಕೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಭಾರತದ ಮಾಜಿ ಉಪ ಪ್ರಧಾನಿ, ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಜಾತಿ ತಾರತಮ್ಯ, ಅಸಮಾನತೆ, ಜಾತಿ ಹೆಸರಿನಲ್ಲಿ ಶೋಷಣೆ ನಡೆಯುತ್ತಿದ್ದ ಕಾಲಘಟ್ಟದಲ್ಲಿ ಕಷ್ಟಕರವಾದ ಬಾಲ್ಯ ಜೀವನದ ನಡುವೆ ಅಸಮಾನತೆಯ ವಿರುದ್ಧ ಹೋರಾಡಿದ ಧೀಮಂತ ನಾಯಕ ಬಾಬು ಜಗಜೀವನ್ ರಾಮ್ ಅವರ ತತ್ವಾದರ್ಶಗಳನ್ನು ಪ್ರತಿಯೊಬ್ಬರು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದರು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಹಾತ್ಮ ಗಾಂಧೀಜಿ ಅವರಿಂದ ಪ್ರೇರೇಪಿತಗೊಂಡು ಚಳವಳಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅಸಮಾನತೆಯ ವಿರುದ್ಧ ಹೋರಾಡಿ ನಂತರ ಸಂವಿಧಾನ ರಚನಾ ಸಮಿತಿಯ ಸದಸ್ಯರಾಗಿ ಶೋಷಿತ ಸಮುದಾಯಕ್ಕೆ ನ್ಯಾಯ ದೊರಕಿಸಿಕೊಡುವಲ್ಲಿ ಜಗಜೀವನ್ ರಾಮ್ ಪಾತ್ರ ಮಹತ್ವದ್ದಾಗಿದೆ ಎಂದರು. ಜಯಂತಿ ಕಾರ್ಯಕ್ರಮ ನಾವೆಲ್ಲ ಅನ್ಕೊಂಡಿದ್ವಿ. ಸಮಾನತೆ ಇಲ್ಲದೆ ಯಾವುದೇ ಸ್ವಾತಂತ್ರ್ಯ ಸಂಪೂರ್ಣ ಆಗಿಲ್ಲ ಅಂತ ಹೇಳಿದವರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು. ಬಿಹಾರಿನ ಚಂದ್ವಾ ಗ್ರಾಮದಲ್ಲಿ 1908ನೇ ಇಸ್ವಿ ಏಪ್ರಿಲ್ 5ಕ್ಕೆ ಈ ಮಹಾನ್ ವ್ಯಕ್ತಿಯ ಜನನ ಆಗಿರುತ್ತೆ. ಅಂದಿನ ಕಾಲದಲ್ಲಿ ತಮಗೆಲ್ಲ ಗೊತ್ತಿದ್ದಂಗೆ ಸಾಕಷ್ಟು ಜಾತಿ ಕಾರ್ಯಕ್ರಮ, ಜಾತಿ ಹೆಸರಲ್ಲಿ ಶೋಷಣೆ, ಅಸಮಾನತೆ ಇದ್ದ ಪರಿಸ್ಥಿತಿಯಲ್ಲೂ
ಅವರ ಬಾಲ್ಯದ ಜೀವನ ಎಷ್ಟು ಕಷ್ಟಕರವಾಗಿತ್ತಂತ ವಿಡಿಯೋದಲ್ಲೂ ತಾವೆಲ್ಲ ನೋಡಿರ್ತೀರ. ಆದರೆ ಅಷ್ಟೆಲ್ಲ ಕಷ್ಟದ ಮಧ್ಯ ಅವರು ನಿಂತೋಗಿಲ್ಲ. ಆ ಕಷ್ಟನ ಸದೆ ಪಡೆದು ಹೋರಾಡಿ ಅವರು ಗೆದ್ದರು. ಇವತ್ತು ಇತಿಹಾಸ ನಿರ್ಮಿಸುತ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಶಿಕ್ಷಣನೇ ನಮಗೆ ಶಕ್ತಿಯಾಗಿರ್ಬೇಕು ಅಂತ ತೋರಿಸ್ಕೊಟ್ಟಿರೋರು ಬಾಬೂಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅಷ್ಟು ಕಷ್ಟ ಪರಿಸ್ಥಿತಿಯಲ್ಲಿ, ಅಷ್ಟೊಂದು ಶೋಷಣೆಯಲ್ಲೂ ಅವರು ಶಿಕ್ಷಣನೇ ಒಂದು ಆಯುಧ, ಶಿಕ್ಷಣನೇ ಒಂದು ಬ್ರಹ್ಮಾಸ್ತ್ರ ಥರ ಅವರು ಉಪಯೋಗಿಸಿ ಎಲ್ಲ ಅಸಮಾನತೆ, ತಾರತಮ್ಯ, ಶೋಷಣೆ ಎಲ್ಲ ಮೆಟ್ಟಿ ನಿಂತು ಇವತ್ತು ನಮಗೆಲ್ಲ ಒಂದು ರೋಲ್ ಮಾಡಲ್ ಆಗಿರ್ತಾರೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಮುಖ್ಯವಾಗಿ ಸ್ವಾತಂತ್ರ್ಯ ಸಮಯದಲ್ಲಿ ಮಹಾತ್ಮ ಗಾಂಧೀಜಿಯವರಿಂದ ಅವರು ಪ್ರೇರೇಪಣೆ ಪಟ್ಟು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅವರು ತಮ್ಮನ್ನೇ ತಾವು ತೊಡಗಿಸಿರ್ತಾರೆ. ಅದಾದ ನಂತರ ಸ್ವಾತಂತ್ರ್ಯ ಬಂದ ಮೇಲೆ ಬಹುಮುಖ್ಯ ಅವ್ರದ್ದು ಪಾತ್ರ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂದ್ರೆ ಸಂವಿಧಾನ ರಚನಾ ಸಭೆಯ ಸದಸ್ಯರಾಗಿ ಏನು ಶತಮಾನಗಳಿಂದ ಒಂದು ಅಸಮಾನತೆ ಇರುತ್ತೆ ಅದರ ವಿರುದ್ಧ ಶೋಷಿತರಿಗೆ, ದಲಿತರಿಗೆ ಅವರು ಹಕ್ಕು ಕೊಡಕ್ಕೆ, ಮೀಸಲಾತಿ ಕೊಡಕ್ಕೆ ಬಹುಮುಖ್ಯ ಪಾತ್ರ ಬಾಬೂಜಿಯವರು ಮಾಡಿರ್ತಾರೆ. ಜೊತೆಗೆ ಮುಖ್ಯವಾಗಿ ಅವ್ರು ಹೇಳ್ತಾರೆ, ಸ್ವಾತಂತ್ರ್ಯ ಟೈಮಲ್ಲಿ ನಮ್ಮ ಹೋರಾಟ ಕೇವಲ ಆಂಗ್ಲರ ವಿರುದ್ಧ ಅಲ್ಲ. ಇದೇ ವೇಳೆ ಮಹಾನಗರ ಪಾಲಿಕೆ ಸದಸ್ಯ ಕಾರ್ಯದರ್ಶಿ ಕೃಷ್ಣ ಶಾವಂತಗೇರ ಮಾತನಾಡಿ, ಸಮಾಜದಲ್ಲಿರುವ ಅಂಕುಡೊಂಕು ತಿದ್ದುವ ಸಲುವಾಗಿ ಜನ್ಮ ತಾಳಿ ದೀನದಲಿತರ ಎರಡು ಕಣ್ಣುಗಳೆಂದರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಆಗಿದ್ದಾರೆ ಎಂದರು. ಅವಕಾಶ ಕೊಡದೆ ಅವರ ಆಗಿಕೊಂಡಿರತಕ್ಕಂಥ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಬದುಕುವ ಜೊತೆಗೆ ಅವರೆಲ್ಲ ಆಚರಣೆಗಳನ್ನ ತದೇಕ ಚಿತ್ರದಿಂದ ಪ್ರತಿ ಮಾಸಿಕ ಆಗಿರಲಿ, ತ್ರೈಮಾಸಿಕ ಆಗಿರಲಿ, ಅರ್ಧವಾರ್ಷಿಕ ಆಗಿರಲಿ ವಿಚಾರಗಳನ್ನು ಹಮ್ಮಿಕೊಳ್ಳುವ ಮೂಲಕ ನಾವೆಲ್ಲರೂ ಕೂಡ ಅವರ ಆದರ್ಶಗಳನ್ನ ಪ್ರತಿಯೊಂದು ಮನೆಗಳಿಗೂ ಮುಟ್ಟಿಸುವ ಕೆಲಸವನ್ನು ಮಾಡಬೇಕೆಂತಕ್ಕಂಥ ಮಾತುಗಳನ್ನಾಡುತ್ತಾ, ಜೊತೆಗೆ ಇದೆಲ್ಲವೂ ಕೂಡ ಪತ್ರಿಕೆಯಲ್ಲಿ ಪ್ರಕಟವಾಗಿರುವುದಾಗಿರ್ಬೋದು ಅಥವಾ ಅವರ ಬಾಲ್ಯದ ಹಿನ್ನೆಲೆ ಹೇಗಿತ್ತು ಏನುವುದು ನಾವೆಲ್ಲರೂ ಜೀವಂತವಾಗಿರ್ತಕ್ಕಂಥ ಅನೇಕ ನಿದರ್ಶನಗಳ ವಿಡಿಯೋಗಳನ್ನು ಮತ್ತು ಎಲ್ಲ ಕಡೆ ನೋಡ್ತೇವೆ. ಬಟ್ ಇದೆಲ್ಲ ಇದ್ರೂ ಕೂಡ ನನ್ನ ವೈಯಕ್ತಿಕ ಕೆಲವೊಂದು ಅನಿಸಿಕೆಗಳನ್ನು ಹಿರಿಯರ ಸಮ್ಮತಿ ಎಂಬುವರಿಗೆ ಒಂದೆರಡು ಮಾತುಗಳಲ್ಲಿ ಮುಗಿಸಲು ಇಷ್ಟಪಡ್ತಾ ಇದ್ದೇನೆ. ನಮಗೆ ಸಮಯ ಇಲ್ಲ ಎನ್ನುವುದಕ್ಕೆ ಅಥವಾ ನಮಗೆ ಆ ಒಂದು ಸಂದರ್ಭ ಇಲ್ಲ ಅನ್ನೋದಕ್ಕೆ ಒಂದು ಚಿಕ್ಕ ಘಟನೆ. ನಾವ್ಯಾರು ಕೂಡ ಈಗ ನಮಗೆ ಟೈಮ್ ಇಲ್ಲ, ನಾವು ಅಷ್ಟು ಫ್ರೀ ಇಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. ಅಮೆರಿಕ ಇರ್ತಕ್ಕಂಥ ಅತ್ಯಂತ ದೊಡ್ಡ ಬಲಿಷ್ಠವಾಗಿರ್ತಕ್ಕಂಥ ಶ್ರೀಮಂತ ರಾಷ್ಟ್ರದಲ್ಲಿ ಅತ್ಯಂತ ಶ್ರೀಮಂತವಾಗಿರ್ತಕ್ಕಂಥ ಇಬ್ಬರು ದಂಪತಿಗಳು ಇರ್ತಾರೆ. ಇಬ್ಬರು ದಂಪತಿಗಳು ಇಲ್ಲಿ ಅಗರ್ಭ ಶ್ರೀಮಂತರಾಗಿರ್ತಾರೆ. ಹೊಸದಾಗಿ ನವ ದಂಪತಿಗಳು ಮದುವೆ ಆಗಿರ್ತಾರೆ. ಕಾಲಕ್ರಮೇಣ ಅವರ ಜೀವನ ಸಾಗುತ್ತಾ 20 ವರ್ಷಗಳು ಕಳೆದಿರ್ತದೆ. 20 ವರ್ಷ ಆದ ನಂತರ ಅವರ ಜೀವನ ಬಿಸಿನೆಸ್ ಅಥವಾ ಯಾಂತ್ರಿಕಮಯವಾಗಿರುತ್ತೆ. ಆ ಗಂಡವಾಗಿರ್ತಕ್ಕಂಥವರು ಹೆಂಡತಿಗೆ ಸ್ವಲ್ಪ ಸಮಯ ಕೊಡದೆ ಕೇವಲ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಅಂಗವಾಗಿ ನಗರದ ಪಂಡಿತ್ ಸಿದ್ದರಾಮ ಜಮ್ಮಲ್ದಿನ್ನಿ ರಂಗಮಂದಿರದಲ್ಲಿ ಬಾಬೂಜಿ ಜೀವನ, ಹೋರಾಟ, ಸಾಧನೆ ಕುರಿತು ಛಾಯಾಚಿತ್ರ ಪ್ರದರ್ಶನ ಆಯೋಜಿಸಲಾಗಿತ್ತು. ಛಾಯಾಚಿತ್ರಗಳನ್ನು ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ರಾಯಚೂರು ಮಹಾನಗರ ಪಾಲಿಕೆ ಆಯುಕ್ತ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೇರಿದಂತೆ ವಿವಿಧ ಗಣ್ಯರು, ಸಾರ್ವಜನಿಕರು ವೀಕ್ಷಣೆ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು, ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮೊಹಪಾತ್ರ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರ್ಣವ್ ಶಿಗಿರಿ, ತಹಸೀಲ್ದಾರ್ ಸುರೇಶ್ ವರ್ಮಾ, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಪ್ರವೀಣ್ ಕುಮಾರ್, ರಾಜೇಂದ್ರ ಜಾಲ್ದಾರ್, ಸಮಾಜದ ಮುಖಂಡರು ಸೇರಿದಂತೆ ಅನೇಕರಿದ್ದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ರಾಯಚೂರು ಮಹಾನಗರ ಪಾಲಿಕೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯವರ ಸಂಯುಕ್ತ ಆಶ್ರಯದಲ್ಲಿ ಭಾರತ ಮಾಜಿ ಉಪ ಪ್ರಧಾನಿ ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ಅವರ
119ನೇ ಜನ್ಮ ದಿನಾಚರಣೆ ಅಂಗವಾಗಿ ಇಂದು ನಗರದ ರೈಲ್ವೆ ನಿಲ್ದಾಣ ಹತ್ತಿರದ ಇರುವ ಡಾಕ್ಟರ್ ಬಾಬು ಜಗಜೀವನರಾಮ್ ಅವರ ಪುತ್ಥಳಿಗೆ ವಿವಿಧ ಗಣ್ಯರಿಂದ ಪೂಜೆ ಕಾರ್ಯಕ್ರಮ ನೆರವೇರಿಸಿ ಮಾಲಾರ್ಪಣೆ ಮಾಡಲಾಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ರಾಯಚೂರು ಮಹಾನಗರ ಪಾಲಿಕೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಭಾರತ ಮಾಜಿ ಉಪ ಪ್ರಧಾನಿ, ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೇ ಜನ್ಮ ದಿನಾಚರಣೆಯ ಅಂಗವಾಗಿ ನಗರದ ರೈಲ್ವೆ ನಿಲ್ದಾಣ ಹತ್ತಿರ ಇರುವ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪುತ್ಥಳಿಗೆ ವಿವಿಧ ಗಣ್ಯರಿಂದ ಪೂಜೆ ಕಾರ್ಯಕ್ರಮ ನೆರವೇರಿಸಿ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಲಾಯಿತು. ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ 119ನೇ ಜನ್ಮದಿನಾಚರಣೆಯನ್ನು ಅತಿ ವಿಜೃಂಭಣೆಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳು, SP ಸಾಹೇಬರು, ಸಂಬಂಧಪಟ್ಟ ಎಲ್ಲ ಇಲಾಖೆಯ ಅಧಿಕಾರಿಗಳು ಬಂದಿದ್ದಾರೆ. ಅವರ ಕಡೆಯಿಂದ ಪೂಜೆ ಕಾರ್ಯಕ್ರಮವನ್ನು ನಿರ್ವಹಿಸಲಾಗುವುದು. ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರಿಗೆ, ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರಿಗೆ. ಹಸಿರು ಕ್ರಾಂತಿ ಹರಿಕಾರ ಬಾಬು ಜಗಜೀವನ್ ರಾಮ್ ಅವರಿಗೆ, 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 ಹಸಿರು ಕ್ರಾಂತಿ ಹರಿಕಾರ ಬಾಬು ಜಗಜೀವನ್ ರಾಮ್ ಅವರಿಗೆ. ಅತ್ಯುತ್ತಮವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರು ಅವರ ಕಡೆಯಿಂದ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ರಾಯಚೂರು ಲೋಕಸಭಾ ಸದಸ್ಯರಾದ ಜಿ. ಕುಮಾರ್ ನಾಯಕ್, ಜಿಲ್ಲಾಧಿಕಾರಿ ನಿತೀಶ್ ಕೆ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶಗಿರಿ, ರಾಯಚೂರು ಮಹಾನಗರ ಪಾಲಿಕೆ ಆಯುಕ್ತರಾದ ಜುಬೇನ್ ಮೊಹಪಾತ್ರ, ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಜಿ. ಹರೀಶ್, ರಾಯಚೂರು ತಹಸೀಲ್ದಾರ್ ಸುರೇಶ್ ವರ್ಮಾ, ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷ ಕೃಷ್ಣ, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಪ್ರವೀಣ್ ಕುಮಾರ್, ಮುಖಂಡರಾದ ರವಿ ಬೋಸರಾಜ್, ಕೆ. ಶಾಂತಪ್ಪ, ಜಯಣ್ಣ, ನರಸಿಂಹಲಮಾಡಗಿರಿ, ಎಂ. ವಿರೂಪಾಕ್ಷಿ, ಪವನ್ ಕುಮಾರ್, ಎಂ. ಈರಣ್ಣ, ರಾಜು, ರಾಜೇಂದ್ರ ಜಾಲ್ದಾರ್, ರವೀಂದ್ರ ಜಾಲ್ದಾರ್, ರಾಮಕೃಷ್ಣ, ಭೀಮಣ್ಣ ಮಂಚಾಳ್, ರಾಜು ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ಸಮಾಜದ ಇತರರು ಇದ್ದರು. ಇತ್ತೀಚೆಗೆ ಮುಖ್ಯಮಂತ್ರಿ ಪದಕಕ್ಕೆ ಆಯ್ಕೆಯಾದ ರಾಯಚೂರು ಡಿವೈಎಸ್ಪಿ ಶಾಂತವೀರ ಅವರಿಗೆ ಗಣ್ಯರಿಂದ ಸನ್ಮಾನ ಮಾಡಲಾಯಿತು.
ನಂತರ ಭಾರತದ ಮಾಜಿ ಉಪಪ್ರಧಾನಿ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೇ ಜನ್ಮ ದಿನಾಚರಣೆ ಅಂಗವಾಗಿ ನಗರದ ರೈಲ್ವೆ ನಿಲ್ದಾಣದಿಂದ ರಂಗಮಂದಿರದವರೆಗೆ ಹಮ್ಮಿಕೊಳ್ಳಲಾಗಿದ್ದ ಮೆರವಣಿಗೆಗೆ ಗಣ್ಯರು ಚಾಲನೆ ನೀಡಿದರು. ಇತ್ತೀಚೆಗೆ ಮುಖ್ಯಮಂತ್ರಿ ಪದಕ ಪಡೆದ ರಾಯಚೂರು ಡಿವೈಎಸ್ಪಿ ಶಾಂತವೀರ ಅವರನ್ನು ಗಣ್ಯರು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ನಿತೀಶ್ ಕೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಕ್ಷಗಿರಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು, ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮೊಹಪಾತ್ರ, ಕಾಂಗ್ರೆಸ್ ಮುಖಂಡ ರವಿ ಬೋಸ್ರಾಜ್ ಸೇರಿದಂತೆ ಅನೇಕರಿದ್ದರು. ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನರಾಮ್ ಜಯಂತಿ ಅಂಗವಾಗಿ ಜಗಜೀವನರಾಮ್ ಪುತ್ಥಳಿಗೆ ಸಂಸದ ಜಿ. ಕುಮಾರ್ ನಾಯ್ಕ ಹಾಗೂ ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜ್ ಮಾಲಾರ್ಪಣೆ ಮಾಡಿದರು. ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿ ಅಂಗವಾಗಿ ಜಗಜೀವನ್ ರಾಮ್ ಪುತ್ಥಳಿಗೆ ಸಂಸದ ಜಿ. ಕುಮಾರ್ ನಾಯ್ಕ ಹಾಗೂ ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜ್ ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರುಗಳಾದ ಮೊಹಮ್ಮದ್ ಶಾಲಂ, ಕೆ. ಶಾಂತಪ್ಪ, ಜಯಣ್ಣ, ನರಸಿಂಹ ಮಾಡಗಿರಿ, ಬಿ. ರಮೇಶ್ ಸೇರಿದಂತೆ ಅನೇಕರಿದ್ದರು. ಜಿಲ್ಲಾ ಜೆಡಿಎಸ್ ಪಕ್ಷದಿಂದ ಶ್ರೀ ಬಾಬು ಜಗಜೀವನರಾಮ್ ಜಯಂತಿ ಅಂಗವಾಗಿ ಶ್ರೀ ಜಗಜೀವನರಾಮ್ ಪುತ್ಥಳಿ ಮಾಲಾರ್ಪಣೆ ಮಾಡಲಾಯಿತು. ಜಿಲ್ಲಾ ಜೆಡಿಎಸ್ ಪಕ್ಷದಿಂದ ಶ್ರೀ ಬಾಬು ಜಗಜೀವನ್ ರಾಮ್ ಜಯಂತಿ ಅಂಗವಾಗಿ ಶ್ರೀ ಜಗಜೀವನ್ ರಾಮ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಾಯಿತು. ಜೆಡಿಎಸ್ ಜಿಲ್ಲಾ ಅಧ್ಯಕ್ಷ ಎಂ. ವಿರೂಪಾಕ್ಷಿ, ಜಿಲ್ಲಾ ಕಾರ್ಯಾಧ್ಯಕ್ಷ ಎನ್. ಶಿವಶಂಕರ್ ವಕೀಲ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ, ಜಿಲ್ಲಾ ಪರಿಶಿಷ್ಟ ಘಟಕದ ಅಧ್ಯಕ್ಷ ನರಸಪ್ಪ ಆಶಾಪುರ್, ಮುಖಂಡರಾದ ರಾಜು ಹರಿಜನವಾಡ, ಬಾಬು, ನರಸಿಂಹಲು ಆದಿರಾಜ್, ವೆಂಕಟಸ್ವಾಮಿ ಮುಂತಾದವರು ಉಪಸ್ಥಿತರಿದ್ದರು.
ಜಿಲ್ಲೆಯಲ್ಲಿ ಸಂಘಟಿತ ಅಪರಾಧಗಳಲ್ಲಿ ಸಂಬಂಧಿಸಿದಂತೆ ಕಳೆದ 3 ತಿಂಗಳಿನಲ್ಲಿ 729 ಹೆಚ್ಚು ವಿವಿಧ ಅಪರಾಧಗಳಲ್ಲಿ ಪ್ರಕರಣಗಳನ್ನು ದಾಖಲಿಸಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹೇಳಿದರು. ಜಿಲ್ಲೆಯಲ್ಲಿ ಸಂಘಟಿತ ಅಪರಾಧಗಳಿಗೆ ಸಂಬಂಧಿಸಿದಂತೆ ಕಳೆದ 3 ತಿಂಗಳಿನಲ್ಲಿ 729 ಹೆಚ್ಚು ವಿವಿಧ ಅಪರಾಧಗಳಲ್ಲಿ ಪ್ರಕರಣಗಳನ್ನು ದಾಖಲಿಸಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಕ್ಷಗಿರಿ ತಿಳಿಸಿದ್ದಾರೆ. ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳಿನಲ್ಲಿ ಜಿಲ್ಲೆಯಲ್ಲಿ ಅಕ್ರಮ ಮರಳು ಸಾಗಾಟ, ಇಸ್ಪೀಟ್, ಮಟ್ಕಾ, ಜೂಜಾಟ ಸೇರಿದಂತೆ ಹಲವು ಸಂಘಟಿತ ಅಪರಾಧಗಳನ್ನು ಪತ್ತೆ ಹಚ್ಚಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ಇಂತಹ ಪ್ರಕರಣಗಳನ್ನು ಇನ್ನೂ ಹೆಚ್ಚು ಪತ್ತೆ ಹಚ್ಚಲು ಜನರ ಸಹಕಾರ ಅಗತ್ಯವಾಗಿದ್ದು, ತಮ್ಮ ಸುತ್ತಮುತ್ತಲೂ ಯಾವುದೇ ಅಕ್ರಮ ಚಟುವಟಿಕೆಗಳು ಮತ್ತು ಅಪರಾಧಗಳು ಕಂಡುಬಂದಲ್ಲಿ ಪೊಲೀಸ್ ತುರ್ತು ಸಹಾಯವಾಣಿ 112ಗೆ ಸಂಪರ್ಕಿಸಬಹುದಾಗಿದೆ ಎಂದು ಹೇಳಿದ್ದಾರೆ. ಇಸ್ಪೀಟ್ ದಂಧೆಯಲ್ಲಿ 105 ಪ್ರಕರಣಗಳು, ಮಟ್ಕಾ 172 ಪ್ರಕರಣಗಳು, ಜೂಜಾಟ 22, ಕೋಳಿ ಪಂದ್ಯ 18, ಅಗತ್ಯ ಸರಕುಗಳ ಕಾಯ್ದೆಯಡಿ 13, ಅಕ್ರಮ ಮರಳು ಗಣಿಗಾರಿಕೆ 207, ಅಬಕಾರಿ 121, ಎನ್ಡಿಪಿಎಸ್ ಗಾಂಜಾದ 71 ಪ್ರಕರಣಗಳನ್ನು ದಾಖಲಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಅಬಕಾರಿ ಇಲಾಖೆಯಿಂದ 121 ಪ್ರಕರಣಗಳಲ್ಲಿ 23 ಪ್ರಕರಣಗಳು ಅಕ್ರಮ ಸೇಂದಿ ಮಾರಾಟದ್ದಾಗಿದ್ದು, 23 ಪ್ರಕರಣಗಳಲ್ಲಿ 832 ಲೀಟರ್ ಸೇಂದಿಯನ್ನು ವಶಪಡಿಸಿಕೊಳ್ಳಲಾಗಿದ್ದು, ಇದಲ್ಲದೆ 71 ಗಾಂಜಾ ಪ್ರಕರಣಗಳಲ್ಲಿ 8 ಪ್ರಕರಣಗಳಲ್ಲಿ 11 ಜನ ಆರೋಪಿಗಳನ್ನು ಬಂಧಿಸಲಾಗಿದ್ದು, ಅವರಿಂದ 4.35 ಕೆಜಿ ಗಾಂಜಾವನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ ಎಂದರು. ಸ್ಟ್ರೀಟ್ ಗ್ಯಾಮ್ಲಿಂಗ್ ಇದರ ರಿಲೇಟೆಡ್ ಟೋಟಲ್ ಇವಾಗ ತನಕ 3 ತಿಂಗಳಲ್ಲಿ 105 ಕೇಸಸ್ ನಾವು ಮಾಡಿದ್ದೀವಿ. ಮಟ್ಕಾ ಗ್ಯಾಮ್ಲಿಂಗ್ ರಿಗಾರ್ಡಿಂಗ್ ನಾವು 172 ಕೇಸಸ್ ಮಾಡಿದ್ದೀವಿ. ಬೆಟ್ಟಿಂಗ್ ರಿಗಾರ್ಡಿಂಗ್ 22 ಕೇಸಸ್ ಮಾಡಿದ್ದೀವಿ. ಅದೇ ಥರ ಕೋಳಿ ಪಂದ್ಯ ಅದರ ರಿಗಾರ್ಡಿಂಗ್ 18 ಕೇಸಸ್ ಮಾಡಿದ್ದೀವಿ. ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟ್ ಅಂಡರ್ ನಾವು 13 ಕೇಸ್ ಮಾಡಿದ್ದೀವಿ. ಇಲೀಗಲ್ ಸ್ಯಾಂಡ್ ಥೆಫ್ಟ್ ಟೋಟಲ್ 207 ಕೇಸಸ್ ಮಾಡಿದ್ದೀವಿ. ಹಾಗೆಯೇ ಎಕ್ಸೈಸ್ ಆ್ಯಕ್ಟಲ್ಲಿ 121 ಕೇಸಸ್ ಮಾಡಿದ್ದೀವಿ. ಈ 121 ಕೇಸಸ್ ಎಕ್ಸೈಸ್ ಆ್ಯಕ್ಟಲ್ಲಿ ಟೋಟಲ್ 23 ಕೇಸಸ್ ಅಕ್ರಮವಾಗಿ ಸೇಂದಿ ಮಾರಾಟ ಮಾಡೋರ ಮೇಲೆ ನಾವು ಮಾಡಿದ್ದೀವಿ. ನಿಮಗೆ ಯಾವುದೇ ಸೇಂದಿ ಮಾರಾಟದ ಮಾಹಿತಿ ಬಂದರೆ ಇಮಿಡಿಯೇಟ್ಲಿ ಕಂಟ್ರೋಲ್ ರೂಮ್ 112ಗೆ ಫೋನ್ ಮಾಡಿ. ಈ 23 ಕೇಸಸಲ್ಲಿ ನಾವು ಟೋಟಲ್ 832 ಲೀಟರ್ಸ್ ಸೇಂದಿ ಸೀಸ್ ಮಾಡಿದ್ದೀವಿ. ಟೋಟಲ್ ಅಮೌಂಟ್ ಅರೌಂಡ್ 24,000 rupees. ಸೊ ನಿಮಗೆ ಸೇಂದಿ ಬಗ್ಗೆ ಮಾಹಿತಿ ಇದ್ದರೆ ಅಥವಾ CH ಪೌಡರ್ ಬಗ್ಗೆ ಮಾಹಿತಿ ಇದ್ದರೆ ಇಮಿಡಿಯೇಟ್ 112ಗೆ ಫೋನ್ ಮಾಡಿ. ಹಾಗೂ ಪ್ರಮುಖವಾಗಿ NDPS ಅಂದರೆ ಗಾಂಜಾ ಕೇಸಸ್ ಕೂಡ ನಾವು ಮಾಡಿದ್ದೀವಿ. ಟೋಟಲ್ 71 ಕೇಸಸ್ ಇವಾಗ ತನಕ ಮಾಡಿದ್ದೀವಿ. ಇದರಲ್ಲಿ ಮೇನ್ ಸೀಸರ್ ಕೇಸಸ್ ನಾನು ಹೈಲೈಟ್ ಮಾಡೋಕ್ಕೆ ಹೇಳ್ತೀನಿ. ಸೀಸರ್ ಕೇಸಸ್ ನಮ್ಮಲ್ಲಿ ಟೋಟಲ್ 8 ಸೀಸರ್ ಕೇಸಸ್ ಮಾಡಿದ್ದೀವಿ. 11 ಜನ ಅಕ್ಯೂಸ್ಡ್ ಇದ್ದಾರೆ. 4 kgs ಟೋಟಲ್ 4.35 kgs ನಾವು ಗಾಂಜಾ ಸೀಸ್ ಮಾಡಿದ್ದೀವಿ. ಇನ್ನೂ ಹೆಚ್ಚುವರಿಯಾಗಿ ನಾವು ಪ್ರಕರಣಗಳು ಮಾಡ್ತಾ ಇದ್ದೀವಿ. ಗಾಂಜಾ ಬಗ್ಗೆ ಮಾಹಿತಿ ಇದ್ದರೆ ದಯವಿಟ್ಟು ಇಮಿಡಿಯೇಟ್ಲಿ 112ಗೆ ಫೋನ್ ಮಾಡಿ. ನಮ್ಮ ಆಫೀಸರ್ಸ್ ಆ್ಯಂಡ್ ಸಿಬ್ಬಂದಿ ಇಮಿಡಿಯೇಟ್ಲಿ ಸ್ಪಾಟಿಗೆ ಹೋಗಿ ರೇಡ್ ಮಾಡ್ತಾರೆ. 71 NDPS ಕೇಸಸ್ ಲಾಸ್ಟ್ 3 ಮಂತ್ಸಲ್ಲಿ ಆಗಿದೆ. ಇನ್ನೂ ಹೆಚ್ಚುವರಿಯಾಗಿ ನಾವು ಮಾಡ್ತೀವಿ. ಕರ್ನಾಟಕ ಕಲಾ ಮಂಡಲ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಹಯೋಗದಲ್ಲಿ ಏಪ್ರಿಲ್ 12ರಂದು ಸೂಪರ ಸಂಭ್ರಮ ಕಾರ್ಯಕ್ರಮ ಸಂಜೆ 3:30ಕ್ಕೆ ಪಂಡಿತ್ ಸಿದ್ದರಾಮಯ್ಯ ಜನ್ಮದಿನ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಮಂಜುನಾಥ್ ಗೋರ್ಕಲ್ ಹೇಳಿದರು. ಕರ್ನಾಟಕ ಕಲಾ ಮಂಡಲಂ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರುಗಳ ಸಹಯೋಗದಲ್ಲಿ ಏಪ್ರಿಲ್ 12ರಂದು ನೂಪುರು ಸಂಭ್ರಮ ಕಾರ್ಯಕ್ರಮ ಸಂಜೆ 3:30ಕ್ಕೆ ಪಂಡಿತ್ ಸಿದ್ದರಾಮಯ್ಯ ಜನ್ಮದಿನ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಮಂಜುನಾಥ್ ಗೋರ್ಕಲ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸಂಸ್ಥೆಯ 22ನೇ ವಾರ್ಷಿಕೋತ್ಸವದ ಅಂಗವಾಗಿ ರಾಜ್ಯ ಮಟ್ಟದ ಸಂಗೀತಗಾರರು, ನೃತ್ಯಪಟುಗಳು ಭಾಗವಹಿಸಲಿದ್ದಾರೆ. ಶಾಸ್ತ್ರೀಯ ಸಂಗೀತದೊಂದಿಗೆ ಭರತನಾಟ್ಯ ಪ್ರದರ್ಶಿಸಲಾಗುತ್ತದೆ. ಮೃದಂಗ, ವೀಣೆ, ವಿವಿಧ ವಾದ್ಯಗಳನ್ನು ನುಡಿಸುವ ಪ್ರಖ್ಯಾತರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು ವಹಿಸಲಿದ್ದಾರೆ. ಕಾರ್ಯಕ್ರಮವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಉತ್ತರಾದೇವಿ ಮಠಪತಿ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತೆ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ ವಹಿಸಿಕೊಳ್ಳಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಉತ್ತರಾದಿ ಮಠದ ಸಂಸ್ಕೃತ ವಿದ್ವಾಂಸರಾದ ವಿದ್ವಾನ್ ಮುಕುಂದಾಚಾರ್ಯ ಜೋಶಿ, ನಾಟ್ಯಾಂಜಲಿ ನೃತ್ಯ ಕಲಾ ಕೇಂದ್ರ ಸಿರಸಿ ಅಧ್ಯಕ್ಷ ಪ್ರದೀಪ್ ಭಟ್, ಹೈದರಾಬಾದ್ನ ಕುಚಿಪುಡಿ ನೃತ್ಯ ಪರಿಣಿತ ಡಾಕ್ಟರ್ ಪಿ ರಮಾದೇವಿ ಗಾರು, ಹೈದರಾಬಾದ್ ಕಥಕ್ ಮತ್ತು ವಿಲಾಸಿ ನಾಟ್ಯ ಕಲಾವಿದ ಸಂಜಯ್ ಕುಮಾರ್ ಜೋಶಿ, ಅತಿಥಿಗಳಾಗಿ SBI ಬ್ಯಾಂಕ್ ಪ್ರಾದೇಶಿಕ ವ್ಯವಸ್ಥಾಪಕ ಸೀತಾಬಾಯಿ, ನಿವೃತ್ತ SBI ಬ್ಯಾಂಕ್ ವ್ಯವಸ್ಥಾಪಕ ರಂಗನಾಥ್ S ನೂಲಿಕರ್, ಸುರಪುರ ಸಂಸ್ಥಾನ ರಾಜ್ಗುರು ಬುಕ್ಕಪಟ್ಟಣಂ ವಿಜಯ ರಾಘವನ್, ಹರಿದಾಸ ಹವ್ಯಾಸಿ ಕಲಾ ಸಂಘದ ಅಧ್ಯಕ್ಷ ಅರುಣ್ ಕಾಂತನವರ್ ಆಗಮಿಸಲಿದ್ದಾರೆ. ಖ್ಯಾತ ಕುಚಿಪುಡಿ ನೃತ್ಯ ಪರಿಣಿತರಾದ
ಡಾಕ್ಟರ್ ಪಿ ರಮಾದೇವಿ ಗಾರು ಇವರಿಗೆ ಸಹನಾವವತು ಪ್ರಶಸ್ತಿ, ವಿಜಯಪುರದ ವೈಷ್ಣವಿ ಬಡಿಗೇರ್ ಇವರಿಗೆ ಸಹನಾವ ತತು ಪುರಸ್ಕಾರ ನೀಡಿ ಗೌರವಿಸಲಾಗುತ್ತದೆ ಎಂದರು. ನಂತರ ನೃತ್ಯ ಹಾಗೂ ಸಂಗೀತ ಕಾರ್ಯಕ್ರಮಗಳು ಜರುಗಲಿದೆ ಎಂದರು. ಮಂಡಲಂ ಅನ್ನುವಂತಹ ನೃತ್ಯ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಸುಮಾರು ಒಂದು 26 ವರ್ಷದಿಂದ ಇದನ್ನು ನಡೆಸ್ತಾ ಇದ್ದಾರೆ. ಇದು ನಮ್ಮದು 22ನೇ ವಾರ್ಷಿಕೋತ್ಸವ. ರಾಯಚೂರಿನಲ್ಲದೆ ಮುಧೋಳ, ಜಮಖಂಡಿ, ಬೀಳಿಗಿ, ನವನಗರ, ಶಕ್ತಿನಗರ, ವಾಡಿ, ಸುರಪುರ, ಯಾದಗಿರಿ ಅಲ್ಲೆಲ್ಲ ಸುಮಾರು ನನ್ನ ಸ್ಟೂಡೆಂಟ್ಸ್ ಪಾಠ ಮಾಡೋದಿದೆ. ನಮ್ಮ ಭಾಗಕ್ಕೆ ಕರ್ನಾಟಿಕ್ ಶಾಸ್ತ್ರೀಯ ಸಂಗೀತ ಬಹಳ ಅಪರೂಪವಾದಂಥದ್ದು. ಬೆಳೆದದ್ದು ಇಲ್ಲೇ ಖರೆ, ಆದರೆ ಇಲ್ಲಿ ಅದು ಮುಂದೆ ಹೊರಿಸ್ಕೊಂಡು ಹೋಗಿಲ್ಲ. ಕರ್ನಾಟಕ ಇಲ್ಲಿ ಎಲ್ಲ ನಮಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಪದ್ಧತಿಯಲ್ಲಿ ಸಂಗೀತ ಇದೆ, ಆದರೆ ಭರತನಾಟ್ಯಕ್ಕೆ ಮೂಲ ಕರ್ನಾಟಕ ಶಾಸ್ತ್ರೀಯ ಸಂಗೀತವೇ ಆಧಾರಭರಿತವಾಗಿರುವಂಥದ್ದು. ಹಾಗಾಗಿ ನಮಗೆ ಕರ್ನಾಟಕ ಬೆಂಗಳೂರು, ಮೈಸೂರು, ಮಂಗಳೂರು, ದಕ್ಷಿಣ ಪ್ರಾಂತದಲ್ಲಿ ಅಥವಾ ಆಂಧ್ರ ಪ್ರಾಂತದಲ್ಲೇ ಸಿಗುವುದು. ಹಾಗಾಗಿ ನಮಗೆ ಕರ್ನಾಟಿಕ್ ವೋಕಲ್ ನಮ್ಮ ಸಂಸ್ಥೆಯ ವಾರ್ಷಿಕೋತ್ಸವದಲ್ಲಿ ಪ್ರತಿ ವರ್ಷ ಒಂದು ಸಹಯೋಗದಲ್ಲೇ, ಇಲಾಖೆಯ ಸಹಯೋಗದಿಂದಲೇ ನಾವು ಈ ಒಂದು ಕಾರ್ಯಕ್ರಮವನ್ನು ಈಗ ಹಮ್ಮಿಕೊಂಡಿದ್ದೇವೆ. ಮತ್ತು ನಮ್ಮ ಗುರುಗಳಾದಂತಹ ವಿದುಷಿ ಸಹನಾ ಪ್ರದೀಪ್ ಭಟ್ರವರ ಒಂದು ಹೆಸರಿನಲ್ಲಿ ನಾವು ಸಹನಾವವತು ಪ್ರಶಸ್ತಿ ಮತ್ತು ಸಹನಾವವತು ಪುರಸ್ಕಾರ ಎರಡೂ ಮಾಡ್ತೇವೆ. ಸಹನಾವವತು ಪ್ರಶಸ್ತಿ ಅಂದರೆ ದೊಡ್ಡ ವಿದ್ವಾಂಸರುಗಳು ಡಾಕ್ಟರೇಟ್ ಮಾಡಿಕೊಂಡು ನಾಟ್ಯಶಾಸ್ತ್ರದಲ್ಲಿ, ಅಭಿನಯ ದರ್ಪಣದಲ್ಲಿ ಉತ್ತೀರ್ಣವಾದಂಥವರಿಗೆ ನಾವು ಕರಿತೀವಿ. ಈ ವರ್ಷ, ಕಳೆದ ವರ್ಷ ಸಂಜಯ್ ಕುಮಾರ್ ಅವ್ರಿಗೆ ಮಾಡಿದ್ವಿ. ಈ ವರ್ಷ ಡಾಕ್ಟರ್ ರಮಾದೇವಿ ಅನ್ನುವರು ನಾಟ್ಯಶಾಸ್ತ್ರದಲ್ಲಿ ಟಿಪ್ಪಣಿ ಬರೆದಂಥವರು ಇಂಗ್ಲಿಷ್ನಲ್ಲಿ. ಇವರ ಮೂಲ ಹೈದರಾಬಾದ್ ವಾಸಿಗಳು, ಕೂಚಿಪುಡಿ ಸಂಪ್ರದಾಯವನ್ನು ಅವಲಂಬಿಸುವವರು. ಇವರಿಗೆ ಸಹನಾವವತು ಪ್ರಶಸ್ತಿ ಮಾಡ್ತಾ ಇದ್ದೇವೆ. ಹಾಗೂ ನನ್ನ ಹಿರಿಯ ವಿದ್ಯಾರ್ಥಿನಿ ಆದಂತಹ ವೈಷ್ಣವಿ ಬಡಿಗೇರ್, ಅವಳು ಬಿಜಾಪುರದವಳು. 19 ವರ್ಷಗಳ ಕಾಲದಿಂದ ನನ್ನ ಹತ್ರ ವಿದ್ಯಾಭ್ಯಾಸ ಅಂದರೆ ನೃತ್ಯದ ಅಭ್ಯಾಸವನ್ನು ಮಾಡ್ತಾ ಇದ್ದಾಳೆ. ಅವಳಿಗೆ ಸಹನಾವವತು ಪುರಸ್ಕಾರವನ್ನು ನಾವು ನಮ್ಮ ಸಂಸ್ಥೆಯ ವತಿಯಿಂದ ಮಾಡ್ತಾ ಇದ್ದೇವೆ. ಸೊ ಈ ಕಾರ್ಯಕ್ರಮ ಏಪ್ರಿಲ್ 12, 2026 ರವಿವಾರ ರಂಗಮಂದಿರಲ್ಲಿ ಹಮ್ಮಿಕೊಂಡಿದ್ದೇವೆ. ಸೊ ತಾವೆಲ್ಲರೂ ಮಾಧ್ಯಮದವರು ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಬಂದು ವೀಕ್ಷಿಸಿ ಯಶಸ್ವಿಗೊಳಿಸಬೇಕಂತ ಹೇಳಿ ಇಲಾಖೆಯ ಪರವಾಗಿ, ಸಂಸ್ಥೆಯ ಪರವಾಗಿ ಹಾಗೂ ವೈಯಕ್ತಿಕ ಪರವಾಗಿ ನಾನು ಕೋರ್ತಾ ಇದ್ದೇನೆ. ಇದಕ್ಕೆ ನಮಗೆ ದಿವ್ಯ ಸಾನ್ನಿಧ್ಯ ಶಾಂತಮಲ್ಲ ಶಿವಾಚಾರ್ಯರ ಕಿಲ್ಲಾರಮಠ ಇವರು ಇವರು ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಉದ್ಘಾಟಕರಾಗಿ ಶ್ರೀಮತಿ ಉತ್ತರಾದೇವಿ ಪ್ರಭರ ಸಹಾಯಕ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಾಯಚೂರು, ಇವರು ಬರ್ತಾ ಇದ್ದಾರೆ. ಹಾಗೂ ಮುಖ್ಯ ಅತಿಥಿಗಳಾಗಿ ಮುಕುಂದಾಚಾರ್ಯ ಜೋಶಿ. ನಾವು ಮಾನ್ವೀಯ ಜಗನ್ನಾಥ ದಾಸರ ಹರಿಕಥಾಮೃತ ಸಾರ ಅನ್ನುವಂತಹ ಒಂದು ರಚನೆ ಭಾಮಿನಿ ಷಟ್ಪದಿಯಲ್ಲಿದೆ. ಇದು ಪಾರಾಯಣ ರೂಪದಲ್ಲಿ ಇರುವಂಥದ್ದು. ನಾನು ಮಂಗಳಾಚರಣ ಸಂಧಿ ನೃತ್ಯ ರೂಪಕ್ಕೆ ಮೊಟ್ಟ ಮೊದಲಿಗೆ ಅಳವಡಿಸಿರೋದು ನನ್ನಿಂದಲೇ. ಇದು ನೃತ್ಯದಲ್ಲಿ ಅಳವಡಿಸಿದ್ದಕ್ಕೆ ಸಹಾಯ ಮಾಡಿದಂಥವರು ಮುಕುಂದಾಚಾರ್ಯ ಜೋಶಿ ಅವರು. ಅವ್ರಿಗೆ ಮೂಲಾರ್ಥಗಳು, ಗೂಢಾರ್ಥಗಳು, ವಿಪರೀತ ಅರ್ಥಗಳು ಹೇಳಿಕೊಟ್ಟವರು ವಿದ್ವಾನ್ ಮುಕುಂದಾಚಾರ್ಯಗಳು, ಉತ್ತರಾದಿ ಮಠ, ಸತ್ಯನಾಥ್ ಕಾಲನಿ. ಆಮೇಲೆ ಪ್ರದೀಪ್ ಭಟ್ರು, ನಾಟ್ಯಾಂಜಲಿ ನೃತ್ಯ ಕಲಾ ಕೇಂದ್ರ ಸಿರಿಸಿ, ಇವರು ಮುಖ್ಯ ಅತಿಥಿಗಳು. ಹಾಗೂ ಡಾಕ್ಟರ್ ರಮಾದೇವಿ ಕೂಚಿಪುಡಿ ನೃತ್ಯಗಾರ್ತಿ, ಕಲಾಪಂದಲ್ಲಿ ತುಂಬ ಮೇರು ಪರ್ವತವನ್ನು ಹೊಂದಿದವಂಥವ್ರು. ಸಂಜಯ್ ಕುಮಾರ್ ಜೋಶಿ ವಿಲಾಸಿನಿ ನಾಟ್ಯಂ ಅಂದ್ರೆ ವಿಶೇಷವಾಗಿ ಆಲಯ ನೃತ್ಯ ಸಂಪ್ರದಾಯಗಳು. ಅಂದರೆ ಆಂಧ್ರ ಪ್ರದೇಶದ ಆಲಯ ನೃತ್ಯ ಸಂಪ್ರದಾಯಗಳಲ್ಲಿ ಆಗಮ ಶಾಸ್ತ್ರದ ಪ್ರಕಾರ ಮಾಡುವಂಥದ್ದು ವಿಲಾಸಿನಿ ನೃತ್ಯ. ಅದರಲ್ಲಿ ಪರಿಣಿತಿ ಹೊಂದುವಂಥವರು ಪದ್ಮಶ್ರೀ ಸ್ವಪ್ನ ಸುಂದರಿ ಅವರು, ನಮ್ಮ ಗುರುಗಳವರು, ಮುಖಾಭಿನಯವನ್ನು ಹೇಳಿಕೊಟ್ಟವರು. ಸಂಜಯ್ ಕುಮಾರ್ ಅವರ ಶಿಷ್ಯರು, ಅವರು ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ. ಆಮೇಲೆ ಕುಮಾರಿ ಶ್ರೀಮತಿ ಸೀತಾಭಾಯಿ, ಪ್ರಾದೇಶಿಕ ನಿರ್ದೇಶಕರು, SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರಾಯಚೂರು. ಹಾಗೂ ರಂಗನಾಥ್ ನೂಲಿಕರ್ ಅವರು, ಇವರು ಸಾಹಿತಿಗಳು ಮತ್ತು ರಿಟೈರ್ಡ್ SBI ಸ್ಟಾಫ್. ಬುಕ್ಕಪಟ್ಟಣಂ ವಿಜಯ ರಾಘವನ್, ಇವರು ನಮ್ಮ ಸುರಪುರ ಸಂಸ್ಥಾನದ ಆಸ್ಥಾನದ ವಿದ್ವಾಂಸರು. ನಾನು ಸುರಪುರ ಸಂಸ್ಥಾನಕ್ಕೆ ಯಾಕೆ ಇವರನ್ನು ಕರೆದಿದ್ದೀನಿ ಅಂದರೆ, ನಾನು ಆಲಯ ನೃತ್ಯ ಸಂಪ್ರದಾಯಗಳು ದಾಸಿ ಮಹಾಲಿಂಗಮ್ಮ ಹಾಗೂ ದಾಸಿ ಮಹಾದೇವಮ್ಮ ಅವರ ಹತ್ರ ಸುರಪುರ ಸಂಪ್ರದಾಯದಲ್ಲಿ
ದಾಸಿಯಟ ಆಲೆ ನೃತ್ಯ ಸಂಪ್ರದಾಯಗಳು ಕಲ್ತಿರೋಂಥದ್ದು. ಅವರ ಒಂದು ಪ್ರೇರಣೆಯಿಂದ ನಾನು ಅಲ್ಲಿ ಸುರ್ಪುರ್ ದೇವಸ್ಥಾನದಲ್ಲಿ ನೃತ್ಯ ಮಾಡ್ತೀನಿ. ಅವರು ಕೂಡ ಈಗ ಬರ್ತಾ ಇದ್ದಾರೆ. ಹಾಗೂ ಅರುಣ್ ವಿ ಕಾಂತನವರ ನಮ್ಮ ಹಿರಿಯ ಸಾಹಿತಿಗಳು ರಾಯಚೂರು. ಈ ಸಂದರ್ಭದಲ್ಲಿ ಕಲಾಮಂಡಲಂ ಅಧ್ಯಕ್ಷೆ ಟಿ.ಎಂ. ವಿಜಯಲಕ್ಷ್ಮಿ ಮತ್ತು ಕಾರ್ಯದರ್ಶಿ ನಾಗೇಂದ್ರ ಸ್ವಾಮಿ ಗೋರ್ಕಲ್ ಇದ್ದರು. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗ ಸಂಸತ್ ಥಿಯೇಟರ್ ಬೆಂಗಳೂರು ಸಹಯೋಗದಲ್ಲಿ ಏಪ್ರಿಲ್ 7ರಂದು ನಗರದ ನವಯುಗ ಪದವಿ ಮಹಾವಿದ್ಯಾಲಯದಲ್ಲಿ ಶಾಂತರಸರ ನೆನಪು ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗದ ಅಧ್ಯಕ್ಷ ರಂಗಸ್ವಾಮಿ ಹೇಳಿದರು. ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗ ಸಂಸ್ಥೆ ಥಿಯೇಟರ್ ಬೆಂಗಳೂರು ಸಹಯೋಗದಲ್ಲಿ ಏಪ್ರಿಲ್ 7ರಂದು ನಗರದ ನವಯುಗ ಪದವಿ ಮಹಾವಿದ್ಯಾಲಯದಲ್ಲಿ ಶಾಂತರಸ ನೆನಪು ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗದ ಅಧ್ಯಕ್ಷ ರಂಗಸ್ವಾಮಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮವನ್ನು ಏಮ್ಸ್ ಹೋರಾಟಗಾರ ಡಾಕ್ಟರ್ ಬಸವರಾಜ್ ಕಳಸ್ ಉದ್ಘಾಟಿಸಲಿದ್ದು, ಅಧ್ಯಕ್ಷತೆಯನ್ನು ನವಯುಗ ಪದವಿ ಮಹಾವಿದ್ಯಾಲಯದ ಪ್ರಾಂಶುಪಾಲ ಈರಣ್ಣ ಪೂಜಾರಿ ವಹಿಸಲಿದ್ದಾರೆ. ಹಿರಿಯ ಸಾಹಿತಿ ಬಾಬು ಭಂಡಾರಿಗಲ್ ಉಪನ್ಯಾಸ ನೀಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ AME ಕಾಲೇಜಿನ ಕೋಶಾಧ್ಯಕ್ಷ ಭೀಮನಗೌಡ ಇಟಗಿ, ಸಾಹಿತಿ ಡಾಕ್ಟರ್ ರಾಜಶ್ರೀ ಕಲ್ಲೂರ್ಕರ್, ಆಕಾಶವಾಣಿ ಮುಖ್ಯಸ್ಥ ವೆಂಕಟೇಶ್ ಬೇವಿನಬೆಂಚಿ ಆಗಮಿಸಲಿದ್ದಾರೆ. ಮಹಾದೇವ ಪಾಟೀಲ್, ಯಲ್ಲಪ್ಪ ಮರ್ಚೆಟ್, ಮಲ್ಲೇಶ್ ಭೈರವ್, ಅಭಿಷೇಕ್ ಬಳೆ ಮಸರ್ಕಲ್, ಶಂಕುಸುತ ಮಹಾದೇವ, ನರಸಿಂಹ ವಡವಾಟಿ, ಪೃಥ್ವಿರಾಜ್ ಇವರು ಗಜಲ್ ವಾಚನ ಮಾಡಲಿದ್ದಾರೆ ಎಂದರು. ಮಂಗಳವಾರ ಬೆಳಗ್ಗೆ 9:30ಕ್ಕೆ ಸ್ಥಳ ನವಯುಗ ಪದವಿ ಮಹಾವಿದ್ಯಾಲಯ ರಾಯಚೂರಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ.
ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಡಾಕ್ಟರ್ ಶ್ರೀ ಬಸವರಾಜ್ ಕಳಸ್ ಏಮ್ಸ್ ಹೋರಾಟಗಾರರು ರಾಯಚೂರು ಇವರು ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಡಾಕ್ಟರ್ ಶ್ರೀ ಈರಣ್ಣ ಪೂಜಾರಿ ಪ್ರಾಂಶುಪಾಲರು ನವಯುಗ ಪದವಿ ಮಹಾವಿದ್ಯಾಲಯ ರಾಯಚೂರು ಇವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಉಪನ್ಯಾಸವನ್ನು ಶ್ರೀ ಬಾಬು ಭಂಡಾರಿಗಳು ಹಿರಿಯ ಸಾಹಿತಿಗಳು ರಾಯಚೂರು ಇವರು ಉಪನ್ಯಾಸ ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಭೀಮನಗೌಡ ಇಟಗಿ ಕೋಶಾಧ್ಯಕ್ಷರು ಅಕಾಡೆಮಿ ಆಫ್ ಮೆಡಿಕಲ್ ರಾಯಚೂರು, ಶ್ರೀಮತಿ ರಾಜಶ್ರೀ ಕಲ್ಲೂರ್ಕರ್ ಸಾಹಿತಿಗಳು ರಾಯಚೂರು, ಶ್ರೀ ವೆಂಕಟೇಶ್ ದೇವನಿ ಬೆಂಚಿ ಕಾರ್ಯಕ್ರಮದ ಮುಖ್ಯಸ್ಥರು ಆಕಾಶವಾಣಿ ರಾಯಚೂರು ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಶ್ರೀ ಮಹಾದೇವ್ ಪಾಟೀಲ್ ರಾಯಚೂರು, ಶ್ರೀ ಯಲ್ಲಪ್ಪ ಮರ್ಚೆಡ್ ರಾಯಚೂರು, ಶ್ರೀ ಮಲ್ಲೇಶ್ ಭೈರವ ರಾಯಚೂರು, ಅಭಿಷೇಕ್ ಬಳೆ ಮಸರ್ಕಲ್, ಶಂಕುಸ್ತ ಮಹಾದೇವ್ ರಾಯಚೂರು, ನರಸಿಂಹರು ಒಡವಾಟಿ, ಶ್ರೀ ಪೃಥ್ವಿರಾಜ್ ರಾಯಚೂರು ಇವರೆಲ್ಲರೂ ಬೆಂಗಲ ವಾಚನ ಮಾಡಲಿದ್ದಾರೆ. ಕಾರ್ಯಕ್ರಮದ ನಿರೂಪಣೆಯನ್ನು ವೆಂಕಟ ನರಸಿಂಹರು ಕಲಾವಿದರು ರಾಯಚೂರು ಇವರು ನಿರೂಪಣೆಯನ್ನು ಮಾಡಲಿದ್ದಾರೆ. ಪ್ರಾರ್ಥನೆ ಗೀತೆಯನ್ನು ಕುಮಾರಿ ಮಮತಾ BA ಪ್ರಥಮ ವರ್ಷದ ಸಂಘಟಕರಿಂದ ಈ ಪ್ರಾರ್ಥನೆ ಗೀತೆ ಹಾಡಲಿದ್ದಾರೆ. ಶಾಂತರಸ 101ರ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ. ಈ ಶಾಂತರಸರ ನೆನಪು ಎಲ್ಲ ಪತ್ರಿಕೆಯ ಈ ಸಂದರ್ಭದಲ್ಲಿ ರಂಗಪ್ಪ, ಚಂದ್ರಶೇಖರ್, ಏಗ್ನೂರು ಉಪಸ್ಥಿತರಿದ್ದರು. ರಾಯಚೂರು ಜಿಲ್ಲಾ ಗೃಹ ರಕ್ಷಕ ದಳದ ಸಮಾದೇಶರನ್ನಾಗಿ ಕಮಾಂಡೆಂಟ್ ಮಂಗಳವಾರಪೇಟೆ ದೀಪಾ ಗೋಡೆಪಾಡ್ ಇವರನ್ನು ನೇಮಿಸಲಾಗಿದೆ. ಹೆಚ್ಚುವರಿ ಅಧ್ಯಕ್ಷ ಹರೀಶ್ ಇವರಿಂದ ಅಧಿಕಾರ ಸ್ವೀಕರಿಸಿದರು. ರಾಯಚೂರು ಜಿಲ್ಲಾ ಗೃಹ ರಕ್ಷಕ ದಳ ಸಮಾದೇಷ್ಟೆಯರನ್ನಾಗಿ ಕಮಾಂಡೆಂಟ್ ಮಂಗಳವಾರಪೇಟೆಯ ದೀಪಾ ಗೋಡೆಪಾಡ್ ಇವರನ್ನು ನೇಮಿಸಲಾಗಿದೆ. ಹೆಚ್ಚುವರಿ ಅಧೀಕ್ಷಕ ಹರೀಶ್ ಇವರಿಂದ ಅಧಿಕಾರ ಸ್ವೀಕರಿಸಿದರು. ನಗರದ ಗೃಹ ರಕ್ಷಕ ದಳ ಕಚೇರಿಯಲ್ಲಿ ಅಧಿಕಾರ ಸ್ವೀಕರಿಸಿ ಮಾತನಾಡಿದ ಅವರು, ಜಿಲ್ಲಾ ಗೃಹ ರಕ್ಷಕ ದಳದ ಕಮಾಂಡೆಂಟ್ ಆಗಿ ಅಧಿಕಾರ ಸ್ವೀಕರಿಸಿರುವುದು ಹೆಮ್ಮೆ ಹಾಗೂ ಖುಷಿ ವಿಚಾರವಾಗಿದ್ದು, ಜಿಲ್ಲೆಯಲ್ಲಿ ನಿಷ್ಠೆಯಿಂದ ಮತ್ತು ಮೇಲಾಧಿಕಾರಿಗಳ ಆದೇಶಗಳನ್ನು ಪಾಲಿಸಿ ಮುಂದೆ ಕಾರ್ಯನಿರ್ವಹಿಸುವುದಾಗಿ ಮತ್ತು ಗೃಹ ರಕ್ಷಕ ದಳದಿಂದ ಜನರಿಗೆ ಉತ್ತಮ ಸೇವೆ ಭದ್ರತೆಯನ್ನು ಒದಗಿಸಲಾಗುವುದು ಎಂದು ಹೇಳಿದರು. ನಂತರ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಜಿ ಹರೀಶ್ ನೇಮಕಾತಿ ಆದೇಶ ನೀಡಿ ಶುಭ ಕೋರಿದರು. ಉತ್ತಮವಾಗಿ ಕಾರ್ಯನಿರ್ವಹಿಸುವಂತೆ ತಿಳಿಸಿದರು. ನಾನು ದೀಪಾ ಗೋಡೆಪಾಡು ರಾಯಚೂರು ಜಿಲ್ಲಾ ಹೋಮ್ಗಾರ್ಡ್ ಕಮಾಂಡೆಂಟ್ ಆಗಿ ಅಧಿಕಾರವನ್ನು ಸ್ವೀಕರಿಸಿದ್ದು ನನಗೆ ಹೆಮ್ಮೆಯ ಮತ್ತು ಜವಾಬ್ದಾರಿ ಕ್ಷಣವಾಗಿದೆ. ಸರ್ಕಾರದ ಆದೇಶದ ಪ್ರಕಾರ ಕಾನೂನು ಹಿರಿಯರ ಮಾರ್ಗದರ್ಶನ ಪ್ರಕಾರ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನ ಪ್ರಕಾರ ಕರ್ತವ್ಯವನ್ನು ನಿರ್ವಹಿಸಿಕೊಂಡು ಹೋಗ್ತೀನಿ. ಜಿಲ್ಲಾ ರಾಯಚೂರು ಜಿಲ್ಲೆಯ ಹೋಮ್ಗಾರ್ಡ್ ಕಮಾಂಡೆಂಟ್ ಆಗಿ ಇಂದು ಅಧಿಕಾರವನ್ನು ಸ್ವೀಕರಿಸಿದ್ದು ಹೆಮ್ಮೆ ಮತ್ತು ಸಂತೋಷದ ಕ್ಷಣವಾಗಿದೆ, ಜವಾಬ್ದಾರಿಯ ಕ್ಷಣವಾಗಿದೆ. ಈ ಸರ್ಕಾರದ ಆದೇಶದ ಪ್ರಕಾರ ಕಾನೂನು ಮತ್ತು ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಕರ್ತವ್ಯಗಳನ್ನು ನಿರ್ವಹಿಸುತ್ತೇನೆ ಎಂದು ಕೇಳಿದೆ. ಈ ಸಂದರ್ಭದಲ್ಲಿ ಪ್ರಮುಖರಾದ ರವೀಂದ್ರನಾಥ ಪಟ್ಟಿ, ಮಲ್ಲೇಶ್ ಕೊಲಮಿ, ಸತ್ಯನಾರಾಯಣ, ವಿಶ್ವನಾಥ್ ಪಟ್ಟಿ, ಕೆಇ ಕುಮಾರ್, ರಾಜು ಪಟ್ಟಿ, ಬಸವರಾಜ್, ಭಾಸ್ಕರ್ ರಾಜ್, ಭೀಮಣ್ಣ ಮಂಚಾಲ್, ಶೇಖರ್ ರಾಂಪುರ್, ಪ್ರಾಣೇಶ್ ಮಂಚಾಲ್, ವಿನಯ್ ಕುಮಾರ್ ಸೇರಿದಂತೆ ಗೃಹ ರಕ್ಷಕ ದಳದ ಅಧಿಕಾರಿಗಳು, ಸಿಬ್ಬಂದಿ, ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಶಿಕ್ಷಕ ಸಂಘಗಳು ಬೇರೆ ಬೇರೆಯಾಗಿದ್ದರೂ ಸಮಸ್ಯೆಗಳು ಮಾತ್ರ ಒಂದೇ ಆಗಿವೆ. ಸರಿಯಾದ ಮಾರ್ಗದರ್ಶನದಲ್ಲಿ ಸಂಘಗಳು ಸಂಘಟಿತರಾಗಿ ಪರಿಹಾರ ಕಂಡುಕೊಳ್ಳಬೇಕು ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಸುಶೀಲ್ ಮೋಶಿ ಹೇಳಿದರು. ಶಿಕ್ಷಕರ ಸಂಘಗಳು ಬೇರೆ ಬೇರೆಯಾಗಿದ್ದರೂ ಸಮಸ್ಯೆಗಳು ಮಾತ್ರ ಒಂದೇ ಆಗಿವೆ. ಸರಿಯಾದ ಮಾರ್ಗದರ್ಶನದಲ್ಲಿ ಸಂಘಗಳು ಸಂಘಟಿತರಾಗಿ ಪರಿಹಾರ ಕಂಡುಕೊಳ್ಳಬೇಕಿದೆ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಸುಶೀಲ್ ಮೋಶಿ ಹೇಳಿದರು. ಅವರು ಇಂದು ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಸುದೀಕ್ಷಾ ಪ್ರಕಾಶನದಿಂದ ಮಹಾಂತೇಶ ಬಿರಾದಾರ್ ಇವರ ಮೊಹಬ್ಬತಿನ ಮಹಲಿಗೂ ಬೆಂಕಿ ಚೊಚ್ಚಲ ಕೃತಿ ಬಿಡುಗಡೆ, ಮಹಿಳಾ ದಿನಾಚರಣೆ, ಮಹಿಳಾ ಸಾಧಕಿ ಶಿಕ್ಷಕಿಯರಿಗೆ ವಿದ್ಯಾದಾತೆ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ದೇಶಿಸಿ ಮಾತನಾಡಿದರು. ಬಾಬು ಜಗಜೀವನ್ ರಾಮ್ ಜಯಂತಿ ದಿನದಂದು ಮಹಿಳಾ ಶಿಕ್ಷಕರಿಗೆ ಪ್ರಶಸ್ತಿ ನೀಡಿ ಸನ್ಮಾನಿಸುತ್ತಿರುವುದು ಶ್ಲಾಘನೀಯ ಕಾರ್ಯವಾಗಿದೆ. 60% ಮಹಿಳಾ ಶಿಕ್ಷಕಿಯರು ಕಾರ್ಯನಿರ್ವಹಿಸುತ್ತಿದ್ದು, ಸಾವಿತ್ರಿಬಾಯಿ ಫುಲೆ ಇವರ ಮಹಿಳೆಯರಿಗೆ ಶಿಕ್ಷಣ ನೀಡುವ ಮೂಲಕ ಮಹಿಳಾ ಶಿಕ್ಷಣ ನೀಡಲು ಪ್ರೇರಣೆಯಾಗಿದ್ದಾರೆ. ಪ್ರಾಥಮಿಕ ಪ್ರೌಢ ದೈಹಿಕ ಶಿಕ್ಷಕರು ಎದುರಿಸುತ್ತಿರುವ ಸಮಸ್ಯೆಗಳ ಪರಿಹಾರಕ್ಕೆ ಒತ್ತು ನೀಡಬೇಕೆಂದರು. ದಿನ ಅಂತ ನಾವು ಇವತ್ತು ಹೇಳಬೇಕಾಗುತ್ತೆ. ಇವತ್ತು ಬಾಬು ಜಗಜೀವನ್ ರಾಮ್ ಅವರ ಜನ್ಮದಿನ.
ಈ ರಾಷ್ಟ್ರಕ್ಕೆ ಹೆಸರು ಕ್ರಾಂತಿಯನ್ನು ತಂದುಕೊಟ್ಟಂತ ಇಂದಿನ ನಮ್ಮ ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಆಗಿ ಸೇವೆ ಸಲ್ಲಿಸಿದಂತ ಜಗಜೀವನ್ ರಾಮ್ ಅವರ ಜನ್ಮದಿನಾಚರಣೆಯನ್ನ ಈ ಸಂದರ್ಭದಲ್ಲಿ ತಾವೆಲ್ಲರಿಗೂ ಶುಭಾಶಯಗಳನ್ನ ಹೇಳಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಸಾವಿತ್ರಿಬಾಯಿ ಫುಲೆ ಅವರ ಬಗ್ಗೆ ನಾನೇನು ಹೇಳಬಾರದು, ಎಲ್ಲರಿಗೂ ಗೊತ್ತಿದ್ದಂತ ವಿಷಯ. 18ನೇ 19ನೇ ಶತಮಾನದಲ್ಲಿ ಒಬ್ಬ ಶಿಕ್ಷಕಿಯಾಗಿ ತಮ್ಮದೇ ಆದಂತಹ ಶಾಲೆಯನ್ನು ಪ್ರಾರಂಭ ಮಾಡಿ ಶಿಕ್ಷಣ ಕೊಡ್ಲಿಕ್ಕೆ ಮುಂದಾದ್ರಲ್ಲ, ಅದು ಮಹಿಳೆಯರಿಗೆ ಶಿಕ್ಷಣ, ಹೆಣ್ಮಕ್ಳಿಗೆ ಶಿಕ್ಷಣ ಕೊಡ್ಲಿಕ್ಕೆ ಮುಂದಾದಂತ ಮಹನೀಯವರ ಒಂದು ಭಾವಚಿತ್ರಕ್ಕೆ ಕೂಡ ನಾವು ಮಾಲಾರ್ಪಣೆಯನ್ನು ಮಾಡಿ ನಾವು ಹೇಳಬೇಕಾಗುತ್ತೆ. ಶಿಕ್ಷಕರ ಮತ್ತು ವಿಶೇಷವಾಗಿ ಮಹಿಳಾ ಶಿಕ್ಷಕರ ಸಂಘಟನೆಗೂ ಕೂಡ ನಾವು ಒತ್ತನ್ನು ಕೊಡಬೇಕು, ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಕೊಡಬೇಕು. ಅನೇಕ ಅವ್ರದೇ ಆದಂತಹ ಸಮಸ್ಯೆಗಳಿದ್ದಾವೆ. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಹೆಚ್ಚು ಕಡಿಮೆ ನಾವು 55 to 60% ನಮ್ಮ ಶಾಲೆಗಳಲ್ಲಿ ಮತ್ತು ಕಾಲೇಜುಗಳಲ್ಲಿ ಶಿಕ್ಷಕಿಯವರ ಒಂದು ಪರ್ಸೆಂಟೇಜ್ ಜಾಸ್ತಿ ಇದೆ. ನಾವು ಪುರುಷರು ಇದ್ರ ಬಗ್ಗೆ ಸ್ವಲ್ಪ ಗಮನ ಹಂಚಬೇಕು, ಒತ್ತು ಕೊಡಬೇಕು. ಅವ್ರ ಸಂಘಟನೆಗೂ ಕೂಡ ನಾವು ಬಲವನ್ನು ತಂದುಕೊಡ್ಬೇಕಂತ ತಾವೆಲ್ಲರಿಗೂ ಅಭಿನಂದನೆಗಳನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಸಂಘಟನೆಗಳು ಬಹಳಷ್ಟು ಸಂಘಟನೆಗಳಾಗಿದ್ದಾವೆ, ನಾನು ಅದ್ರ ಬಗ್ಗೆ ಹೇಳೋದಿಲ್ಲ. ಆದರೆ ಸಮಸ್ಯೆಗಳು ಒಂದೇ ಇದ್ದಾವೆ, ಸಮಸ್ಯೆಗಳು ಬಹಳ ಭಿನ್ನವಾಗಿದ್ದಾವೆ ಅಂತಿಲ್ಲ. ಸಮಸ್ಯೆಗಳು ಸಾಕಷ್ಟು ಇದ್ದಾವೆ. ಪ್ರಾಥಮಿಕ ಹಂತದಲ್ಲಿ ಸಮಸ್ಯೆ ಇರಬೇಕು. ಇವತ್ತು 6ರಿಂದ 8ನೇ ತರಗತಿಯವರ ಒಂದು ಈಗಾಗಲೇ ಅವರು ಕೂಡ ಮಾನ್ಯತೆಯನ್ನ ಪಡೆದಿದ್ದಾರೆ. ಅವ್ರ ಸಮಸ್ಯೆಗಳು ಸಾಕಷ್ಟು ಇದ್ದಾವೆ. ಹೈಸ್ಕೂಲ್ ವಿಭಾಗದ ಗ್ರೇಡ್ 1 ಇರಲಿ ಅಥವಾ ದೈಹಿಕ ಶಿಕ್ಷಕರ ಗ್ರೇಡ್ 1 ಗ್ರೇಡ್ 2 ಟೀಚರ್ಸ್ ಇದ್ದಾರೆ, ಅಸಿಸ್ಟೆಂಟ್ ಮಾಸ್ಟರ್ಸ್ ಇದ್ದಾರೆ. PU ಕಾಲೇಜಿನ ಸಮಸ್ಯೆ ಬೇರೆ. ಹೀಗಾಗಿ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಸಮಸ್ಯೆಗಳನ್ನು ಇರೋದ್ರಿಂದ ನನಗನ್ಸುತ್ತೆ, ನನ್ನ ಅನಿಸಿಕೆಗಳನ್ನು ಹೇಳ್ತೀನಿ, ಯಾರು ಅದನ್ನ ಭಾವಿಸ್ಬೇಡ್ರಿ. ಸಮಸ್ಯೆಗಳು ಮಾಡಿದಾವೆ. ನಾವು ಭಿನ್ನವಾಗಿ ನಮ್ಮ ವಿಚಾರಗಳನ್ನ ನಾವು ಆ ಸಮಸ್ಯೆಯನ್ನ ಸಾಲ್ವ್ ಮಾಡೋಕ್ಕೆ ನಮ್ಮ ಅಪ್ರೋಚ್ ಬೇರೆ ಇರ್ಬೋದು, ನಮ್ಮ ದಾರಿಗಳನ್ನ ಬೇರೆ ಇರ್ಬೋದು. ಆದ್ರೆ ಆ ಸಮಸ್ಯೆಗಳನ್ನ ಬಗೆಹರಿಸುವಂತ ಒಂದೇ ಉದ್ದೇಶ ನಮ್ಮೆಲ್ಲರದ್ದು. ಆ ಉದ್ದೇಶನ ನಾವೆಲ್ಲರೂ ಸೇರಿ ಹಿಡಿಯೋಣ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಮತ್ತು ಮೊದಲನೇದಾಗಿ ಯಾರೇ ಆಗಿರಲಿ, ಆ ಪಕ್ಷ ಈ ಪಕ್ಷ ಅಂತ ನಾನು ಹೇಳೋದಿಲ್ಲ. ನಾನು ಅನೇಕ ಬಾರಿ ನಮ್ಮ ಸದನದಲ್ಲಿ ಕೂಡ ನಾವು ಹೇಳಿದ್ದೇವೆ, ನಾವು ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರದ ಪ್ರತಿನಿಧಿಗಳು, ಮೊದಲು ನಾವು ಗುರುಗಳ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಕುಲಸಚಿವ ಡಾಕ್ಟರ್ ಕೆ ವೆಂಕಟೇಶ್ ಮಾತನಾಡಿ, ಕಾವ್ಯ ಕೇವಲ ಪ್ರೀತಿ ಪ್ರೇಮ ಮಾತ್ರವಲ್ಲ, ಮಾನವ ಸಂಬಂಧಿತ ಭಾವನೆಗಳಿಗೂ ಧ್ವನಿಯಾಗುತ್ತವೆ. ಒಂದು ಕಡೆ ಯುದ್ಧ, ಮತ್ತೊಂದು ಕಡೆ IPL ಕ್ರಿಕೆಟ್ ಸಂಭ್ರಮ, ಮತ್ತೊಂದು ಕಡೆ ಯುದ್ಧದಿಂದ ಆಹಾರಕ್ಕಾಗಿ ಅಂಗಲಾಚುವ ಸ್ಥಿತಿ ಎದುರಿಸುತ್ತಿದ್ದು, ವರ್ತಮಾನದ ತಲ್ಲಣಗಳೊಂದಿಗೆ ಜನರು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಕಾವ್ಯ ಧ್ವನಿಯಾಗುತ್ತಿದೆ. ಸೈನಿಕರಂತೆಯೇ ಕಾವ್ಯವು ಎದುರಾದ ಸವಾಲುಗಳ ಬಯಲು ಮಾಡುವಂತಿದೆ. ಹಿರಿಯ ಕವಿ ಜಂಬಣ್ಣ ಅಮರ್ಚಿಂತ್ ಕವನ ಸಾಲು ಉಲ್ಲೇಖಿಸಿ ವರ್ತಮಾನ ತಲ್ಲಣಗಳೊಂದಿಗೆ ಸಾಹಿತ್ಯ ಮುಖಾಮುಖಿಯಾಗಿದೆ ಎಂದರು. ಮಹಾಂತೇಶ್ ಬಿರಾದರ್ ಮೊಹಬ್ಬತ್ತಿನ ಮಹಲಿಗೂ ಬೆಂಕಿ ಕೃತಿಯನ್ನು ಇಲ್ಕಲ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ ಆರಿಫ್ ರಾಜಾ ಬಿಡುಗಡೆಗೊಳಿಸಿದರು. ಪುಸ್ತಕವನ್ನು ಶರಣಬಸವ ಗುಡ್ದೆನಿ ಪರಿಚಯಿಸಿದರು. ವೇದಿಕೆಯಲ್ಲಿ ತಾಯರಾಜ್ ಮರ್ಚಟಾಳ್, ನಂದಿನಿ ಬಂಡಿ, ದಂಡಪ್ಪ ಬಿರಾದರ್, ಸಂತೋಷ್ ನಂದಿನಿ ಸೇರಿದಂತೆ ಅನೇಕರಿದ್ದರು. ಸಾಧಕ ಶಿಕ್ಷಕಿಯರಿಗೆ ವಿದ್ಯಾದಾತೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಶಿಕ್ಷಕರು ಸಾರ್ವಜನಿಕರು ಭಾಗವಹಿಸಿದರು. ಶಾಲಾ ಹಾಗೂ ಕಾಲೇಜುಗಳ ಪರೀಕ್ಷೆಗಳು ಮುಗಿದ ಹಿನ್ನೆಲೆಯಲ್ಲಿ ಅಪ್ರಾಪ್ತ ಬಾಲಕಿಯರನ್ನು ಸಲಹಿಸಿ ಕರೆದುಕೊಂಡು ಹೋಗುವ ಪ್ರಕರಣಗಳು ಹೆಚ್ಚುತ್ತಿದ್ದು, ಪೋಷಕರು ನಿಗಾವಹಿಸಿ ಬುದ್ಧಿ ಮಾತು ಹೇಳಬೇಕು ಎಂದು ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳಿದರು. ಶಾಲಾ ಹಾಗೂ ಕಾಲೇಜುಗಳ ಪರೀಕ್ಷೆಗಳು ಮುಗಿದ ಹಿನ್ನೆಲೆ ಅಪ್ರಾಪ್ತ ಬಾಲಕಿಯರನ್ನು ಪುಸಲಾಯಿಸಿ ಕರೆದುಕೊಂಡು ಹೋಗುವ ಪ್ರಕರಣಗಳು ಹೆಚ್ಚುತ್ತಿದ್ದು, ಪೋಷಕರು ನಿಗಾವಹಿಸಿ ಬುದ್ಧಿವಾದ ಹೇಳಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಕ್ಷಗಿರಿ ಹೇಳಿದರು. ಅವರು ಇಂದು ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮಕ್ಕಳ ಅಪಹರಣ ಮತ್ತು ನಾಪತ್ತೆ ಕುರಿತು ಇಲಾಖೆಗಳೊಂದಿಗೆ ಹಮ್ಮಿಕೊಂಡ ಸಭೆಯಲ್ಲಿ ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ಬಾಲಕಿಯರ ಹಾಗೂ ಯುವತಿ ಅಪಹರಣ ಮತ್ತು ನಾಪತ್ತೆ ಪ್ರಕರಣಗಳು ಹೆಚ್ಚಾಗಿ ವರದಿಯಾಗುತ್ತಿದ್ದು, ಪೋಷಕರು ತಮ್ಮ ಮಕ್ಕಳ ಮೇಲೆ ಹೆಚ್ಚಿನ ನಿಗಾ ವಹಿಸುವುದು ಅಗತ್ಯವಾಗಿದೆ ಎಂದು ತಿಳಿಸಿದರು. ವಿಶೇಷವಾಗಿ SSLC ಮತ್ತು PUC ಪರೀಕ್ಷೆಗಳು ಮುಗಿದು ಹೋಗಿದ್ದು, ಬಾಲಕಿಯರನ್ನು ಪುಸಲಾಯಿಸಿ ಹೊರಗಡೆ ಕರೆದುಕೊಂಡು ಹೋಗುತ್ತಿರುವುದು ಕಂಡುಬರುತ್ತಿದೆ. ಈ 3-4 ತಿಂಗಳು ಮಕ್ಕಳು ಹೊರಗೆ ಹೆಚ್ಚು ಸಮಯ ಕಳೆಯುವ ಸಂದರ್ಭಗಳಲ್ಲಿ ಎಚ್ಚರಿಕೆ ವಹಿಸಬೇಕೆಂದು ತಿಳಿಸಿದರು. 18 ವರ್ಷದೊಳಗಿನ ಬಾಲಕಿಯರ ಮೇಲೆ ಪೋಷಕರು ಹೆಚ್ಚಿನ ನಿಗಾ ವಹಿಸಬೇಕಾಗಿದೆ. ಮಕ್ಕಳಿಗೆ ಒಳ್ಳೆಯದು ಕೆಟ್ಟದ ಬಗ್ಗೆ ಬುದ್ಧಿವಾದ ಹೇಳಿ
ಅಪರಿಚಿತರೊಂದಿಗೆ ಸಂಪರ್ಕ ಬೆಳೆಸಬಾರದು ಎಂಬುದನ್ನು ಮನವರಿಕೆ ಮಾಡಿಕೊಡಬೇಕು ಎಂದು ಸಲಹೆ ನೀಡಿದರು. ಯಾವುದೇ ಅನುಮಾನಾಸ್ಪದ ಚಟುವಟಿಕೆ ಕಂಡುಬಂದಲ್ಲಿ ತಕ್ಷಣವೇ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡುವಂತೆ ಮನವಿ ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಇಲಾಖೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದು ಎಸ್ಪಿ ತಿಳಿಸಿದರು. ಈ ಸಂದರ್ಭದಲ್ಲಿ ಹೆಚ್ಚುವರಿ ದಿವಾಣಿ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಚ್.ಎಸ್. ಸಾತ್ವಿಕ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ಇವತ್ತು 6th ಏಪ್ರಿಲ್ 2026 ಸ್ಪೆಷಲ್ ಜುವೆನೈಲ್ ಪೊಲೀಸ್ ಯೂನಿಟ್ದು ಒಂದು ವಿಶೇಷ ಮೀಟಿಂಗ್ ಮಾಡಿದ್ವಿ ರಿಗಾರ್ಡಿಂಗ್ ಕಿಡ್ನ್ಯಾಪಿಂಗ್ ಆ್ಯಂಡ್ ಮಿಸ್ಸಿಂಗ್ ಚಿಲ್ಡ್ರನ್. ಇದರಲ್ಲಿ ಮಾನ್ಯ ನ್ಯಾಯಾಧೀಶರು ಶ್ರೀ ಸಾತ್ವಿಕ್ ಅವರು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟ್, ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಾಗೂ ಬೇರೆ ಎಲ್ಲ ಇಲಾಖೆಗಳು ಬಂದಿದ್ದಾರೆ. ಇದರಲ್ಲಿ ಮೇನ್ ನಾವು ಹೈಲೈಟ್ ಮಾಡಬೇಕಾಗಿರೋದು ಏನಂದರೆ, ಇವಾಗ ಸ್ಕೂಲ್ ಎಕ್ಸಾಮ್ಸ್ ಎಲ್ಲ ಮುಗಿದೋಗಿದೆ, PUC ಎಕ್ಸಾಮ್ಸ್ ಎಲ್ಲ ಮುಗಿದೋಗಿದೆ. ತುಂಬ ಜನ ಹುಡುಗಿಯರು, ಅಪ್ರಾಪ್ತ ಬಾಲಕಿಯರು ಇಲೋಪ್ಮೆಂಟ್ ಮಾಡ್ತಾ ಇದ್ದಾರೆ, ಅಂದರೆ ಪುಸಲಾಯಿಸಿ ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇದರ ಬಗ್ಗೆ ಪೇರೆಂಟ್ಸ್ ಜಾಸ್ತಿ ನಿಗಾ ಇಡಬೇಕು ಮತ್ತು ಅವರ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ನಿಗಾ ಇಡಬೇಕು. ಈ ಇಲೋಪ್ಮೆಂಟ್ನ ಪ್ರಿವೆನ್ಷನ್ ಮಾಡಿಸ್ಬೇಕು, ಬುದ್ಧಿವಾದ ಹೇಳಬೇಕು. ಎಸ್ಪೆಷಲಿ ಈ ಮಾರ್ಚ್ ತಿಂಗಳು, ಏಪ್ರಿಲ್, ಮೇ, ಜೂನ್, ಜುಲೈ ಈ 4-5 ಮಂತ್ಸ್ ಇಲೋಪ್ಮೆಂಟ್ ಕೇಸಸ್ ತುಂಬ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ನಾನು ಮತ್ತೊಮ್ಮೆ ಅಪೀಲ್ ಮಾಡ್ತೀನಿ ಎಲ್ಲ ಸೊಸೈಟಿಗೆ, ಎಸ್ಪೆಷಲಿ ಪೇರೆಂಟ್ಸ್, ಮದರ್, ಫಾದರ್, ಬ್ರದರ್, ಸಿಸ್ಟರ್ಸ್ ಆ್ಯಂಡ್ ಫ್ರೆಂಡ್ಸ್, ನೀವು ಅವ್ರ ಮೇಲೆ ಸ್ವಲ್ಪ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ಯಾವುದೇ ಕಾರಣಕ್ಕೆ ಇಲೋಪ್ಮೆಂಟ್ ಆಗದಿರೋಂಗೆ ನೋಡ್ಕೊಳ್ಳಿ. 18 years ಇಸ್ ದ ಲೀಗಲ್ ಏಜ್. 18 years ಆದಮೇಲೆ ದೇ ವಿಲ್ ಹ್ಯಾವ್ ದರ್ ಫ್ರೀ ಕನ್ಸೆಂಟ್. ಸೊ ಟಿಲ್ 18 years ಯು ಪ್ಲೀಸ್ ಫಾಲೋ ದ ರೂಲ್ಸ್. ಸೊ ಅದಕ್ಕೆ ನಾನು ಮತ್ತೊಮ್ಮೆ ಎಲ್ಲರಿಗೂ ಕೇಳ್ಕೊಳ್ತೀನಿ, ಇಲೋಪ್ಮೆಂಟ್ ಪ್ರಿವೆನ್ಷನ್ ಮೇಲೆ ಎಲ್ಲ ಫೋಕಸ್ ಮಾಡಿ. ಇವಾಗ ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆಗಿದೆ. ಕರ್ನಾಟಕ ರಾಜ್ಯ ಹಿತಾಸಕ್ತಿಗಳ ವಿರುದ್ಧವಾಗಿ ನಡೆದುಕೊಳ್ಳುತ್ತಿರುವ ರಾಜ್ಯಪಾಲರ ವರ್ತನೆ ಖಂಡನೀಯವಾಗಿದೆ ಎಂದು ಕರ್ನಾಟಕ ರಕ್ಷಣಾ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾಡಳಿತ ಮೂಲಕ ಪ್ರಧಾನಿಗಳಿಗೆ ಮನವಿ ಸಲ್ಲಿಸಿ ರಾಜ್ಯಪಾಲ ಥಾಮರ್ಸನ್ ಗೋಯಲ್ ಅವರ ನಡೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಲಾಗಿದೆ. ಕರ್ನಾಟಕ ರಾಜ್ಯದ ಹಿತಾಸಕ್ತಿಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿರುವ ರಾಜ್ಯಪಾಲರ ವರ್ತನೆ ಖಂಡನೀಯವಾಗಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕ ವತಿಯಿಂದ ಜಿಲ್ಲಾಡಳಿತದ ಮೂಲಕ ಪ್ರಧಾನಮಂತ್ರಿಗೆ ಮನವಿ ಸಲ್ಲಿಸಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರ ನಡೆಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಲಾಯಿತು. ನಗರದ ಜಿಲ್ಲಾಡಳಿತ ಭವನದಲ್ಲಿ ಮನವಿ ಸಲ್ಲಿಸಿದ ಅವರು SSLC ಪರೀಕ್ಷೆಗಳಲ್ಲಿ ತೃತೀಯ ಭಾಷೆಗೆ ಗ್ರೇಡಿಂಗ್ ವ್ಯವಸ್ಥೆ ಜಾರಿಗೆ ತಂದಿರುವ ರಾಜ್ಯ ಸರ್ಕಾರ ನಿರ್ಧಾರವನ್ನು ಮರುಪರಿಶೀಲಿಸುವಂತೆ ರಾಜ್ಯಪಾಲರು ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿರುವುದು ಅತ್ಯಂತ ಆಕ್ಷೇಪಾರ್ಹವಾಗಿದೆ ಎಂದು ಆರೋಪಿಸಿದರು. ಈ ಕ್ರಮವು ಕರ್ನಾಟಕದಲ್ಲಿ ಹಿಂದಿ ಹೇರಿಕೆಯನ್ನು ಶಾಶ್ವತಗೊಳಿಸುವ ಪ್ರಯತ್ನವೆಂದು ಕಾಣುತ್ತದೆ. ರಾಜ್ಯಪಾಲರು ತಮ್ಮ ಸಂವಿಧಾನಬದ್ಧ ಕಾರ್ಯವ್ಯಾಪ್ತಿಯನ್ನು ಮೀರಿ ಕನ್ನಡಿಗರ ಆಶೋತ್ತರಗಳಿಗೆ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ. ಹೀಗಾಗಿ ಅವರು ರಾಜ್ಯಪಾಲರ ಹುದ್ದೆಯಲ್ಲಿ ಮುಂದುವರಿಯುವ ನೈತಿಕ ಹಕ್ಕನ್ನು ಕಳೆದುಕೊಂಡಿದ್ದಾರೆ ಎಂದು ಹೇಳಿದರು. ರಾಜ್ಯಪಾಲರು ರಾಜ್ಯದ ದಿನನಿತ್ಯದ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡುವುದು ಜನಪ್ರತಿನಿಧಿಗಳ ಸರ್ಕಾರದ ಕಾರ್ಯಚಟುವಟಿಕೆಗೆ ವಿರುದ್ಧವಾಗಿದೆ. ಕರ್ನಾಟಕದ ಜನತೆಗೆ ಆಯ್ಕೆ ಮಾಡಿದ ಸರ್ಕಾರವೇ ರಾಜ್ಯದ ನೀತಿಗಳನ್ನು ತೀರ್ಮಾನಿಸುತ್ತದೆ. ಅಂತಹ ನಿರ್ಧಾರಗಳನ್ನು ಬೆಂಬಲಿಸುವುದು ರಾಜ್ಯಪಾಲರ ಕರ್ತವ್ಯವಾಗಿರುತ್ತದೆ. ಆದರೆ ಅವರ ಇತ್ತೀಚಿನ ನಡೆ ಹಿಂದಿ ಪರ ಧೋರಣೆಯನ್ನು ತೋರಿಸುತ್ತದೆ ಎಂಬ ಭಾವನೆ ಉಂಟಾಗಿದೆ ಎಂದು ಅಭಿಪ್ರಾಯಪಟ್ಟರು. ಬೆಂಗಳೂರು ಸ್ಥಳೀಯ ಭಾಷೆಗಳ ಸಂರಕ್ಷಣಾ ಸಂಘ ಎಂಬ ಅನಾಮಧೇಯ ಸಂಘಟನೆಯ ಮನವಿಗೆ ತುರ್ತಾಗಿ ಪ್ರತಿಕ್ರಿಯಿಸಿ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿರುವುದು ಗಂಭೀರ ಅನುಮಾನಕ್ಕೆ ಕಾರಣವಾಗಿದೆ ಎಂದು ಹೇಳಿದರು. ಕರ್ನಾಟಕವನ್ನು ಹಿಂದಿ ಭಾಷಿಕರಾಗಿ ಸುರಕ್ಷಿತ ಸ್ಥಳವನ್ನಾಗಿಸುವ ದೂರಗಾಮಿ ಉದ್ದೇಶಗಳು ಇದರಲ್ಲಿ ಅಡಕವಾಗಿವೆ ಎಂಬ ಅನುಮಾನ ವ್ಯಕ್ತವಾಗುತ್ತಿದೆ. ಕರ್ನಾಟಕದ ಶಿಕ್ಷಣ ನೀತಿಯನ್ನು ರಾಜ್ಯ ಸರ್ಕಾರವೇ ನಿರ್ಧರಿಸುವುದು ಸಂವಿಧಾನಬದ್ಧ ವ್ಯವಸ್ಥೆಯಾಗಿದೆ. ಈ ವಿಷಯದಲ್ಲಿ ರಾಜ್ಯಪಾಲರ ಹಸ್ತಕ್ಷೇಪ ಅಸಂಗತವಾಗಿದೆ ಎಂದು ತಿಳಿಸಿದರು. ರಾಜ್ಯ ಸರ್ಕಾರ ಈ ಪತ್ರವನ್ನು ಪರಿಗಣಿಸಬಾರದು ಎಂದು ಒತ್ತಾಯಿಸಿ ಕನ್ನಡಿಗರ ಹಿತದೃಷ್ಟಿಗೆ ವಿರುದ್ಧವಾದ ಯಾವುದೇ ಕ್ರಮವನ್ನು ತೀವ್ರವಾಗಿ ವಿರೋಧಿಸುವುದಾಗಿ ತಿಳಿಸಿದರು. ಜೊತೆಗೆ ರಾಜ್ಯಪಾಲರನ್ನು ಕೂಡಲೇ ಹಿಂತೆಗೆದುಕೊಳ್ಳುವಂತೆ ಕೇಂದ್ರ ಸರ್ಕಾರವನ್ನು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ವೇದಿಕೆ ರಾಜ್ಯಾಧ್ಯಕ್ಷ ವಿನೋದ್ ರೆಡ್ಡಿ ಸೇರಿದಂತೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸಮರಸಿಂಹ ನಾರಾಯಣ್ ಗೌಡ್ರಿಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ, ನಮ್ಮ ರಾಯಚೂರು ನಗರ ಅಧ್ಯಕ್ಷರೇ, ಕನ್ನಡಿಗರ ಸಿಟ್ಟು ನೆತ್ತಿಗೆ ಬಂದ್ರೆ ಕನ್ನಡಿಗರ ಸಿಟ್ಟು ಕರ್ನಾಟಕ ರಕ್ಷಣಾ ವೇದಿಕೆಗೆ, ನಾರಾಯಣ್ ಗೌಡ್ರಿಗೆ, ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಕರ್ನಾಟಕಕ್ಕೆ ಬೇಕಾಗಿಲ್ಲ, ಈ ಕೂಡಲೇ ಹಿಂದಕ್ಕೆ ಕಳಿಸಿ ಗೆಹ್ಲೋಟ್ಗೆ ಹಿಂದಕ್ಕೆ ಕಳಿಸಿ. ಕರ್ನಾಟಕ ರಕ್ಷಣಾ ವೇದಿಕೆಗೆ, ಸಮರಸಿಂಹ ನಾರಾಯಣ್ ಗೌಡ್ರಿಗೆ, ಕರ್ನಾಟಕ
ರಾಜ್ಯಪಾಲರಿಗೆ, ಕನ್ನಡ ವಿರೋಧಿ ರಾಜ್ಯಪಾಲರಿಗೆ, ಹಿಂದಿ ಏರಿಕೆ ಪರವಾಗಿರುವ ದೇಶದ್ರೋಹಿಗಳಿಗೆ, ಹಿಂದಿ ಏರಿಕೆ ಪರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ನಾಡಪರ ಹೋರಾಟಕ್ಕೆ ಪ್ರಧಾನಮಂತ್ರಿಗಳು ವಿಷಯ ಏನಂತಂದ್ರೆ ಮೊನ್ನೆ ರಾಜ್ಯ ಸರ್ಕಾರ ಹಿಂದಿ ವಿಚಾರದಲ್ಲಿ ಒಂದು ದೊಡ್ಡ ನಿರ್ಣಯ ತಗೊಂಡಿದೆ. ಯಾಕಂತಂದ್ರೆ ಇವತ್ತು ನಮ್ಮ ಮಕ್ಕಳ ಬದುಕಿನ ವಿಚಾರ, ಮುಂದಿನ ಪೀಳಿಗೆಗೆ ಇದು ಬಹಳ ಆಗ್ತದೆ. ಅಲ್ಲಿ ವಿಷಯ ಏನಂತಂದ್ರೆ ರಾಜ್ಯಪಾಲರಿಗೆ ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ಏನಂದ್ರೆ ಅವ್ರ ಪ್ರೇಮ ಅಲ್ಲೆಲ್ಲ, ಈಗ ಅಲ್ಲೆಲ್ಲ ಒಂದು 3-4 ರಾಜ್ಯಗಳು ಅವ ಹಿಂದಿ ಮಾತಾಡ್ತಕ್ಕಂಥ. ಭಾರತ ಇವತ್ತು ಒಗ್ಗೂಡಿದ್ದು ಭಾಷಾವಾರು ಒಗ್ಗೂಡಿದ್ದು ಭಾರತ ದೇಶದಲ್ಲಿ. ಹಂಗಾಗಿ ನಮ್ಮ ಭಾಷೆಗಳು, ನಮ್ಮ ಮಾತೃಭಾಷೆಗಳನ್ನ ಕೊಲ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬಾರ್ದು. ಇವತ್ತು ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಇವತ್ತು ತ್ರಿಭಾಷಾ ಸೂತ್ರನ ಕೈಬಿಟ್ಟು ದ್ವಿಭಾಷಾ ಸೂತ್ರನ ಕೈ ಹಿಡಿದ. ಆ ವಿಚಾರ ರಾಜ್ಯ ಸರ್ಕಾರ ತಮ್ಮ ಮುಖಾಂತರ ಅಭಿನಂದನೆ ಸಲ್ಲಿಸ್ತದೆ. ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ, ಬಿಜೆಪಿ ಸರ್ಕಾರ ಅವರು ದ್ವಿಭಾಷಾ ಸೂತ್ರನ ಪಾಲನೆ ಮಾಡೋದು. ಅಲ್ಲಿ ಎಲ್ಲಿ ಹಿಂದಿ ಆ ವಿಚಾರದಲ್ಲಿ ಹಿಂದಿ ಭಾಷೆಯಿಂದ ಬಂದಂತ ರಾಜ್ಯಪಾಲರಿಗೆ ಅವ್ರ ಪ್ರೀತಿ ಐತಿ. ಮಾನ್ಯ ಮುಖ್ಯ ಕಾರ್ಯದರ್ಶಿಗಳಿಗೆ ನಮ್ಮ ಜಿಲ್ಲೆ ಕಾರ್ಯದರ್ಶಿಗಳಿದ್ರು ಮೇಡಮ್ ಅವ್ರಿಗೆ ಪತ್ರ ಬಂದ ರಾಜ್ಯಪಾಲ ಈ ರೀತಿ ಹಿಂದಿಯನ್ನು ಸ್ವಲ್ಪ ನೋಡ್ರಿ ಕನ್ನಡ ಸರ್ಕಾರದಿಂದ ಮಾನ್ಯ ಪ್ರಧಾನಮಂತ್ರಿಗಳ ಒತ್ತಾಯ ಏನಂತಂದ್ರೆ ಅವ್ರಿಗೆ ರಾಜ್ಯಪಾಲರಿಗೆ ಪ್ರೀತಿ ಹಿಂದಿ ಇರುತ್ತೆ ಅಂದ್ರೆ ಹಿಂದಿಯಲ್ಲಿ ಐತೆ ಅಲ್ಲಿ ಹೋಗ್ಬೇಡಿ. ರಾಜ್ಯ ಸರ್ಕಾರ ನಿರ್ಣಯಗಳ ಮೇಲೆ ಇವ್ರ ಕೈ ಬಳವಾಡಿಸಕ್ಕೆ ಇವ್ರು ಇಲ್ಲ. ರಾಜ್ಯ ಸರ್ಕಾರ ನಿರ್ಣಯಗಳಲ್ಲಿ ರಾಜ್ಯ ಸರ್ಕಾರ ತಗೊಂಡಂತ ಯಾವುದೇ ಕೆಲಸದಲ್ಲಿ ರಾಜ್ಯಪಾಲರಿಗೆ ಇಲ್ಲ. ರಾಜ್ಯಪಾಲರ ಕೆಲಸನೇ ಬೇರೆ ಇದೆ. ಅವ್ರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಯಚೂರು ಜಿಲ್ಲಾ ಘಟಕವು ಇಂದು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಮಾಡೋದು ಏನಂತಂದರೆ, ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತಿನ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಘಟಕ ಮತ್ತು ಜಿಲ್ಲಾ ಘಟಕ ಅಭಿನಂದಿಸ್ತದೆ. ಯಾಕಂತಂದರೆ ನಮ್ಮ ಹೋರಾಟ ಇದು. ಹಿಂದಿ ಏರಿಕೆಯನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಮಾಡಬಾರ್ದು ಅನ್ನೋ ವಿಚಾರದಲ್ಲಿ ಅನೇಕ ವರ್ಷಗಳಿಂದ ನಮ್ಮ ಹೋರಾಟ ಇತ್ತು. ಮೊನ್ನೆ ನಮ್ಮ ರಾಜ್ಯಾಧ್ಯಕ್ಷರ ಟಿ ಎನ್ ನಾರಾಯಣಗೌಡರ ಸರ್ಕಾರಕ್ಕೆ ಒತ್ತಾಯ ಇತ್ತು. ಆ ವಿಚಾರದಲ್ಲಿ ನಮ್ಮ ಹೋರಾಟಕ್ಕೆ ಮಣಿದು ರಾಜ್ಯ ಸರ್ಕಾರ ಹಿಂದಿಯನ್ನು ಗ್ರೇಡಿಂಗ್ ವಿಚಾರದಲ್ಲಿ ಕೈಬಿಟ್ಟಿದೆ. ಅಂದರೆ ತ್ರಿಭಾಷಾ ಸೂತ್ರ ಬೇಡ, ದ್ವಿಭಾಷಾ ಸೂತ್ರ ನಮ್ಗೆ ಕೊಡ್ರಿ ಅಂತೇಳಿ ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ಮಾನ್ಯ ಮುಖ್ಯಮಂತ್ರಿಗಳು ಹಿಂದಿಯನ್ನು ಕೈಬಿಟ್ಟಿದ್ದಾರೆ. ಅಂದರೆ ಕೈಬಿಟ್ಟಿದಂತಂದ್ರೆ ಮಾರ್ಕ್ಸ್ 625ರಲ್ಲಿ 100 ಮಾರ್ಕ್ಸ್ ಬಿಟ್ಟು 525 ಏನು ಇದು ವಿಚಾರದಲ್ಲಿ ಮಾನ್ಯ ರಾಜ್ಯಪಾಲರಾದ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅವ್ರಿಗಿರ್ತಕ್ಕಂಥ ಹಿಂದಿ ಪ್ರೇಮವನ್ನು ಕೈ ಬಿಡ್ಬೇಕು. ಅವ್ರು ಎಲ್ಲಿಂದ ಬಂದಾರ, ಆದರೆ ಇಲ್ಲಿ ಕೆಲಸ ಮಾಡಕ್ಕೆ ಬಂದಾರ ರಾಜ್ಯಪಾಲರಾಗಿ. ರಾಜ್ಯ ಸರ್ಕಾರಗಳ ನಿಲುವುಗಳನ್ನು ಅವರು ಸ್ಪಂದಿಸಬೇಕು. ಅದನ್ನು ಬಿಟ್ಟು ಇವತ್ತಿನ ದಿನ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೀತಾರೆ ಅವರು, ಹಿಂದಿಯನ್ನು ಸ್ವಲ್ಪ ಮತ್ತೆ ಕನ್ಸಿಡರ್ ಮಾಡಿರಿ ಅಂತೇಳಿ. ಅದಕ್ಕೋಸ್ಕರ ಮಾನ್ಯ ರಾಜ್ಯಪಾಲರಲ್ಲಿ ನಾವು ಒತ್ತಾಯ ಮಾಡೋದು ಏನಂತಂದರೆ, ನೀವು ರಾಜ್ಯ ಸರ್ಕಾರ ನಿಲುವುಗಳನ್ನು ಪಾಲನೆ ಮಾಡೋಂಗಿದ್ರೆ ತಾವು ಇಲ್ಲಿ ಇರ್ತಕ್ಕಂಥದ್ದು, ಇಲ್ಲ ಅಂದರೆ ಗಂಟೆ ಮುಟ್ಟೆ ಕಟ್ಕೊಂಡು ನಿಮ್ಮ ರಾಜ್ಯಕ್ಕೆ ನೀವು ಹೋಗ್ಬೇಕು. ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ನಾನು ಒತ್ತಾಯ ಮಾಡೋದು ಏನಂತಂದರೆ, ಸ್ಥಾನಿಕವಾಗಿ ಇವತ್ತು ಭಾರತ ದೇಶ ಏನಾದರೂ ಭಾಷಾವಾರು ಒಗ್ಗೂಡಿದಂಥ ಭಾರತ. ನೀವು ಈ ವಿಚಾರದಲ್ಲಿ, ನೀವು ಈಗ ಕನ್ನಡದಲ್ಲಿ ಬೇರೆ ಬೇರೆ ಪ್ರಾದೇಶಿಕ ಭಾಷೆ ವಿಚಾರದಲ್ಲಿ ತಾವು ಬರೋಂಗಿತ್ತಂದರೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಇದನ್ನು ಕೂಡಲೇ ತಮಗೆ ಎಚ್ಚರಿಕೆ ಕೊಡ್ತದ. ಕನ್ನಡ ವಿಚಾರದಲ್ಲಿ ತಾವು ಕೈ ಹಾಕ್ತಕ್ಕಂಥ ಕೆಲಸ ಬೇಡ. ಹಿಂದಿ ಸಿಎಚ್ ಪೌಡರ್ ಮಿಶ್ರಿತ ಸೇಂದಿ ಮಾರಾಟ ಮಾಡುತ್ತಿದ್ದ ವ್ಯಕ್ತಿಯನ್ನು ಮಾರ್ಕೆಟ್ ಯಾರ್ಡ್ ಪೊಲೀಸರು ಬಂಧಿಸಿದ್ದಾರೆ. ಏಪ್ರಿಲ್ 5ರಂದು ಬೆಳಗ್ಗೆ 8 ಗಂಟೆಗೆ ಗದ್ವಾಲ್ ರಸ್ತೆಯ ಎ ಪಾಪಾರೆಡ್ಡಿ ಮಿಲ್ ಸಮೀಪ ಪೆಟ್ರೋಲಿಂಗ್ ವೇಳೆ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಪೊಲೀಸರು ಕೆಂಚಪ್ಪ 40 ವರ್ಷ ನವಾಬ್ಗಡ್ಡ ನಿವಾಸಿಯನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಆರೋಪಿಯು ಸಿಎಚ್ ಪೌಡರ್ ಮಿಶ್ರಿತ ಸೇಂದಿಯನ್ನು ಮಾರಾಟ ಮಾಡುತ್ತಿದ್ದನೆಂಬುದು ತನಿಖೆಯಲ್ಲಿ ಬಹಿರಂಗವಾಗಿದೆ. ಈ ಸಂಬಂಧ ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಕೆಇ ಕಾಯ್ದೆಯ 32-34ರ ಅಡಿ ಪ್ರಕರಣ ದಾಖಲಿಸಲಾಗಿದೆ. ಬಂಧಿತ ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಪೊಲೀಸ್ ತಿಳಿಸಿದ್ದಾರೆ. ನಮಸ್ಕಾರ. ಮಾರ್ಕೆಟ್ ಯಾರ್ಡ್ ಪೊಲೀಸ್ ಸ್ಟೇಷನ್ನಲ್ಲಿ ದಿನಾಂಕ 5/4/2026 ಬೆಳಗ್ಗೆ 8 ಗಂಟೆಗೆ ಸುಮಾರು ಒಂದು ಸಬ್ ಇನ್ಸ್ಪೆಕ್ಟರ್ ಮೊಹಮ್ಮದ್ ಇಸಾಕ್ ಅವರು ರೇಡ್ ಮಾಡ್ತಾರೆ. ಅವರಿಗೆ ಖಚಿತ ಮಾಹಿತಿ ಬರುತ್ತೆ ಕಿ ಸೇಂದಿ ಅಕ್ರಮವಾಗಿ ಗದ್ವಾಲ್ ರಸ್ತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗಿ ಅವರು ಮತ್ತು ಅವರ ಜೊತೆ ಪಂಚರು ಮತ್ತು ನಮ್ಮ ಸಿಬ್ಬಂದಿಯವರು ಹೋಗಿ ರೇಡ್ ಮಾಡಿ ಆರೋಪಿ ಕೆಂಚಪ್ಪ ಅವರನ್ನು ವಶಕ್ಕೆ ತೆಗೆದುಕೊಳ್ತಾರೆ. ಆರೋಪಿ ಕೆಂಚಪ್ಪ ಹತ್ರ ಸುಮಾರು 50 ಲೀಟರ್ ಸೇಂದಿ ಅನ್ನು ಅಕ್ರಮವಾಗಿ ಮಾರಾಟ ಮಾಡ್ತಾ ಇರ್ತಾರೆ. ಇದರ ಪ್ರಯುಕ್ತ ನಾವು ಮಾರ್ಕೆಟ್ ಯಾರ್ಡ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಪ್ರಕರಣ ದಾಖಲು ಮಾಡುತ್ತೇವೆ. ಹಾಗೂ ಶ್ರೀ ಕೆಂಚನಪ್ಪ ಅವರಿಗೆ ಜುಡಿಷಿಯಲ್ ಕಸ್ಟಡಿಗೆ ಕಳುಹಿಸಿಕೊಡಲಾಗಿದೆ. ಅವರು ಜೈಲಲ್ಲಿದ್ದಾರೆ. ಸೊ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಯಾವುದೇ
ಕಾರಣಕ್ಕೆ ನಮ್ಮ ಪೊಲೀಸ್ ಇಲಾಖೆಯಿಂದ ಅಕ್ರಮ ಸೇಂದಿ ಆಗ್ಬೋದು, CH ಪೌಡರ್ ಆಗ್ಬೋದು, ಗಾಂಜಾ ಆಗ್ಬೋದು ನಾವು ಸಹಿಸ್ಕೊಡಲ್ಲ. ಇಮಿಡಿಯೇಟ್ ನಮ್ಮ ಸಬ್ ಇನ್ಸ್ಪೆಕ್ಟರ್ಸ್ ಕಂಟ್ರೋಲ್ ರೂಮ್ 112ಗೆ ಫೋನ್ ಮಾಡಿ ಇಮಿಡಿಯೇಟ್ ನಮ್ಮ ಟೀಮಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಗೌಪ್ಯವಾಗಿ ರೇಡ್ ಮಾಡಿಕೊಂಡು ಹೆಚ್ಚುವರಿಯಾಗಿ ಕೇಸಸ್ ಮಾಡ್ತೀವಿ. ಸೊ ಈ ಮಾಹಿತಿಯನ್ನು ನಿಮಗೆ ಇವತ್ತು ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟದೊಂದಿಗೆ ಸಮಾನತೆಗಾಗಿ ಹೋರಾಡಿದರು. ಡಿಸಿ ನಿತೀಶ್. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿ ಗಣ್ಯರಿಂದ ಮಾಲಾರ್ಪಣೆ, ಭಾವಚಿತ್ರದ ಮೆರವಣಿಗೆ. ಜಿಲ್ಲೆಯಲ್ಲಿ ಇಸ್ಪಿಟ್ ಜೂಜಾಟ ತಡೆಯಲು ಕ್ರಮ, ಎಸ್ಪಿ. ಕರ್ನಾಟಕ ಕಲಾಮಂಡಲದಿಂದ ಏಪ್ರಿಲ್ 12ರಂದು ನೂಪೂರು ಸಂಭ್ರಮ ಕಾರ್ಯಕ್ರಮ, ಮಂಜುನಾಥ್ ಗೋರ್ಕಲ್. ಏಪ್ರಿಲ್ 7ರಂದು ಶಾಂತರಸ ನೆನಪು ಕಾರ್ಯಕ್ರಮ, ಉಪನ್ಯಾಸ ಗಜಲ್ ವಾಚಕ ರಂಗಸ್ವಾಮಿ. ಗೃಹ ರಕ್ಷಕ ದಳದ ಸಮಾದೇಷ್ಟರಾಗಿ ದೀಪಾ ಆಯ್ಕೆ, ಜನರಿಗೆ ಭದ್ರತೆ ಒದಗಿಸಲು ಪ್ರಾಮಾಣಿಕ ಪ್ರಯತ್ನದ ಭರವಸೆ. ಮಹಾಂತೇಶ್ ಬಿರಾದರ್ ರಚಿಸಿದ ಮೊಹಬ್ಬತ್ತಿನ ಮಹಲಿಗೂ ಬೆಂಕಿ ಕೃತಿ ಲೋಕಾರ್ಪಣೆ, ಸಾಧಕ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ. ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ಬಾಲಕಿಯರ ಅಪಹರಣ, ಪಾಲಕರು ನಿಗಾವಹಿಸಿ, ಎಸ್ಪಿ ಅರುಣಾಕ್ಷಗಿರಿ. ಹಿಂದಿ ಭಾಷೆಗೆ ರಾಜ್ಯಪಾಲರ ಒತ್ತು ವಿರೋಧಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನೆ. ಮತ್ತು CH ಪೌಡರ್ ಮಿಶ್ರಿತ ಸೇಂದಿ ಮಾರಾಟ, ಆರೋಪಿಯ ಬಂಧನ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳು ಮತ್ತೆ ಭೇಟಿಯಾಗೋಣ. ವಂದನೆಗಳು.